ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ. ಆ ಬಟನ್ನ ಪ್ರೆಸ್ ಮಾಡಿಕೊಂಡು ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ನಾವಿವತ್ತು ಮೈಸೂರು ಡೈನೆಸ್ಟಿ ಅಥವಾ ಮೈಸೂರು ಅನ್ನೋದನ್ನ ಹಿಸ್ಟ್ರಿಯಲ್ಲಿ ನೋಡ್ಕೊಳ್ಳೋಣ. ಮಾಡರ್ನ್ ಇಂಡಿಯಾದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು. ಜೊತೆಗೆ ಇದ್ರ ಬಗ್ಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಎಲ್ಲದೂ ಕೂಡ ನಾವು ಸ್ಪೆಕ್ಟ್ರಮ್ ಬುಕ್ಕಿಂದ ತೊಗೊಂಡಿರೋಂಥದ್ದು. ಸೊ ಅದಕ್ಕೆ ನಮಗೆ KPSC ಮತ್ತು UPSC ಮತ್ತು ಬೇರೆ ಯಾವುದೇ ಥರದ್ದು ಗೌರ್ಮೆಂಟ್ ಎಕ್ಸಾಮ್ಸ್ ಏನಿರುತ್ತೆ ಅದರಲ್ಲಿ ಎಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟೋಟಲಾಗಿ ನಾವು ನೋಡ್ಕೋಬೇಕು ಅಂತಂದರೆ 4-5 ಈ ಥರ ವಾರ್ಗಳಿದ್ದಾವೆ. ಸೊ ಈ ಥರ ಬ್ಯಾಟಲ್ಗಳಿದ್ದಾವೆ, ಅವೆಲ್ಲದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಒಂದು ಬಂದ್ಬಿಟ್ಟು ಆಂಗ್ಲೋ ಮೈಸೂರು ವಾರ್ಸು. ಬೇರೆ ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಬ್ಯಾಟಲ್ ಆಫ್ ಪಾನಿಪತ್ ಆಗುತ್ತೆ, ಅದಾದಮೇಲೆ ಬ್ಯಾಟಲ್ ಆಫ್ ಬಕ್ಸರ್ ಆಗುತ್ತೆ. ಸೊ ಈ ಥರದ್ದು ಬೇರೆ ಬೇರೆ ಬ್ಯಾಟಲ್ಸ್ ಇದ್ದಾವೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರೋವಂಥದ್ದು ನಮಗೆ ಆಂಗ್ಲೋ ಮೈಸೂರು ವಾರ್ಸ್. ಇದ್ರ ಬಗ್ಗೆ ಕಂಪ್ಲೀಟ್ 4 ವಾರ್ ಇದ್ದಾವೆ. ಆ 4 ವಾರ್ನು ಕೂಡ ನಾವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಯಾವುದೇ ವಾರ್ನ ನೀವು ಬೈಹರ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ಬ್ಯಾಕ್ಗ್ರೌಂಡ್ನ ನಾವು ತಿಳ್ಕೊಳ್ಳೋಣ. ಯಾವ ಥರ ವಾರ್ ಆಯಿತು, ಯಾವುದಕ್ಕೋಸ್ಕರ ಆಯಿತು ಅಂತ ಹೇಳಿ ನಾವು ತಿಳ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಹಿಸ್ಟ್ರಿಯಲ್ಲಿ ಗೊತ್ತಾಗಿರುತ್ತೆ. ಅದ್ರ ಜೊತೆಗೆ ನೆನಪಿಟ್ಕೊಳ್ಳೋಕ್ಕೂ ಕೂಡ ತುಂಬ ಈಸಿಯಾಗಿರುತ್ತೆ ನಮಗೆ. ಸೊ ಫಸ್ಟು ನಾವು ನೋಡ್ಕೋಬೇಕು ಅಂತಂದರೆ, ಇವಾಗ ಬ್ರಿಟಿಷು ಅವರ ರೂಲು ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತಂದರೆ ಬೇರೆ ಬೇರೆ ಕಡೆಗೆ ಯಾವ್ಯಾವ ಥರ ಟೆರಿಟರಿಗಳನ್ನ ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಅಂತ. ಸೊ ಆ ಥರ ನಾವು ನೋಡ್ಕೋಬೇಕು ಅಂತಂದರೆ ಈ ಥರ 5 ಟಾಪಿಕ್ಸ್ ಇದ್ದಾವೆ ಅಥವಾ 5 ಜಾಗಗಳಿದ್ದಾವೆ. ಅವುಗಳ ಬಗ್ಗೆ ಬ್ರಿಟಿಷು ಯಾವ ಥರ ಅಕ್ವೈರ್ ಮಾಡ್ಕೊತ ಅಂತ ಓದ್ಬಿಟ್ರೆ ನಾವು ನಮಗೆ ಕಂಪ್ಲೀಟಾಗಿ ಬ್ರಿಟಿಷ್ ಪವರ್ ಯಾವ ಥರ ಎಸ್ಟಾಬ್ಲಿಷ್ ಆಯಿತು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಒಂದು ನಾವು ಓದ್ಕೋಬೇಕಾಗಿರುವಂಥದ್ದು ಬೆಂಗಾಲ್ ರೀಜನು. ಸೊ ಬೆಂಗಾಲ್ ರೀಜನಲ್ಲಿ ಯಾವ ಥರ ಬ್ರಿಟಿಷು ತಮ್ಮ ರೂಲ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡ್ರು ಅದನ್ನು ಓದ್ಕೋಬೇಕಾಗತ್ತೆ. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಬಿಹಾರ್ ರೀಜನ್ನು, ಬಿಹಾರಲ್ಲಿ ಯಾವ ಥರ ಎಸ್ಟಾಬ್ಲಿಷ್ ಮಾಡ್ಕೊಂಡ್ರು ಅಂತ. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಮೈಸೂರು ರೀಜನ್ನು, ಮೈಸೂರಲ್ಲಿ ಯಾವ ಥರ ಅಂತಂದರೆ ಸೌತಲ್ಲಿ ಯಾವ ಥರ ತಮ್ಮ ಹೋಲ್ಡನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡ್ರು ಅಂತ. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಪಂಜಾಬ್ ರೀಜನು. ಸೊ ಈ ರೀಜನ್ಗಳಲ್ಲಿ ಯಾವ ಥರ ಬ್ರಿಟಿಷು ತಮ್ಮ ಪವರ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ನಾವು ನೋಡಿಕೊಂಡ್ರೆ ನಮಗೆ ಬ್ರಿಟಿಷ್ ಪವರ್ ಯಾವ ಥರ ಕಂಪ್ಲೀಟಾಗಿ ಸ್ಟಾರ್ಟ್ ಆಗೋಯಿತು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೋದಾಗಿರುತ್ತೆ. ಸೊ ಅದಕ್ಕೆ ನಾವು ಈ ಚಾಪ್ಟ್ರಲ್ಲಿ ನಮ್ಗೆ ಇಂಪಾರ್ಟೆಂಟು ಕೂಡ ಆಗಿರುತ್ತೆ ಕರ್ನಾಟಕಕ್ಕೆ. ಅದಕ್ಕೆ ನಾವು ಫಸ್ಟ್ ಆಫ್ ಆಲು ಮೈಸೂರನ್ನ ನೋಡ್ಕೊಳ್ಳೋಣ. ಮೈಸೂರನ್ನ ನಾವಿಲ್ಲಿ ನೋಡ್ಕೋಬೇಕು ಅಂತಂದರೆ ನಮಗೆ ಮೇಯ್ನಾಗಿ ಇಲ್ಲಿ ಬರುವಂಥವ್ರು 2 ರೂಲರ್ಸ್ ಬಂದಿರ್ತಾರೆ. ಒಬ್ಬರು ಬಂದ್ಬಿಟ್ಟು ಹೈದರ್ ಅಲಿ, ಇನ್ನೊಬ್ಬರು ಬಂದ್ಬಿಟ್ಟು ಇವರ ಮಗ ಇರ್ತಾರೆ, ಅವ್ರು ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್. ಸೊ ನಾವು ಮುಂಚೆ ವಿಜಯನಗರ ಎಂಪೈರು ಅಥವಾ 7th ಸ್ಟ್ಯಾಂಡರ್ಡಿಂದು ಟೆಕ್ಸ್ಟ್ ಬುಕ್ ಸೀರೀಸ್ ಏನು ಡಿಸ್ಕಸ್ ಮಾಡ್ಕೊತಾ ಇದ್ವಿ, ಅದರಲ್ಲಿ ನಾವು ಈಗಾಗಲೇ ನೋಡ್ಕೊಂಡಿದ್ದೀವಿ ಹೈದರ್ ಅಲಿ ಅವರು ಯಾವ ಥರ ಪವರಿಗೆ ಬಂದರು ಅಂತ. ಇವ್ರು ನೋಡಿ ಒಬ್ಬರು ಸೋಲ್ಜರ್ ಆಗಿದ್ದರು. ಸೊ ಇವರೊಬ್ಬರು ಸೋಲ್ಜರ್ ಆಗಿದ್ದರು. ಬಟ್ ಇವ್ರು ಸೋಲ್ಜರ್ ಆಗಿರ್ಬೇಕಾದ್ರೆ, ಕಮಾಂಡರ್ ಆಗಿರ್ಬೇಕಾದ್ರೆ ಇವ್ರ ಕೆಲಸ ಏನಾಗಿರ್ತಿತ್ತು ಅಂತಂದರೆ ಬೇರೆ ಬೇರೆ ಟೆರಿಟರಿಗೆ ಹೋಗ್ಬಿಟ್ಟು ಆ ಬೇರೆ ಬೇರೆ ಟೆರಿಟರಿನ ಅಟ್ಯಾಕ್ ಮಾಡೋವಂಥದ್ದು ಅಂತಂದರೆ ಮೇಯ್ನಾಗಿ ಬಾರ್ಡರ್ನ ಎಕ್ಸ್ಪ್ಯಾಂಡ್ ಮಾಡೋವಂಥದ್ದೇ ಅವ್ರದ್ದು ಮೇನ್ ಕೆಲಸ ಆಗಿರ್ತಾಯಿತ್ತು. ಸೊ ಅದಕ್ಕೆ ಅದರಿಂದ ಇಂಪ್ರೆಸ್ ಆಗಿಬಿಟ್ಟು ಅವ್ರಿಗೆ ಬೇರೆ ಟೆರಿಟರಿನೂ ಕೂಡ ಕೊಟ್ಟರು. ಆ ಥರ ಅವರು ರೂಲ್ ಮಾಡಿಕೊಂಡು ಚಿತ್ರದುರ್ಗನ ಅವ್ರ ಪವರ್ ಅಂಡರಲ್ಲಿ ತೊಗೊಂಡ್ರು. ಅದಾದಮೇಲೆ ಅವ್ರದ್ದು ರೂಲು ಕಂಪ್ಲೀಟು ನಮಗೆ ಮೈಸೂರು ರೀಜನಲ್ಲಿ ಎಸ್ಟಾಬ್ಲಿಷ್ ಆಯಿತು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಇದರಲ್ಲಿ ಯಾವ ಥರ ಅಂತಂದರೆ ಮುಂಚೆ ನಮಗೆ ವಿಜಯನಗರ ಎಂಪೈರ್ ಇತ್ತು. ವಿಜಯನಗರ ಎಂಪೈರ್ ಇರಬೇಕಾದ್ರೆ ವಿಜಯನಗರ ಎಂಪೈರೇ ರೂಲ್ ಮಾಡ್ಕೊತಾ ಇತ್ತು. ಅದರ ಅಂಡರಲ್ಲಿ ಬೇರೆ ಬೇರೆ ಥರದ್ದು ಟೆರಿಟರಿ ಇರ್ತಾಯಿತ್ತು. ಅದರಲ್ಲಿ ಮೈಸೂರು ರೀಜನ್ನ ರೂಲ್ ಯಾರು ಮಾಡ್ತಿದ್ರು ಅಂತಂದರೆ ಒಡೆಯರ್ಸ್ ರೂಲ್ ಮಾಡ್ತಾಯಿದ್ರು. ಸೊ ಮೈಸೂರು ರೀಜನ್ನ ಒಡೆಯರ್ಸ್ ರೂಲ್ ಮಾಡ್ಕೊತಾಯಿದ್ರು. ಬಟ್ ವಿಜಯನಗರ ಎಂಪೈರು ಎಂಡ್ ಆಯಿತು. ಯಾವಾಗ ಎಂಡ್ ಆಯಿತು? ಬ್ಯಾಟಲ್ ಆಫ್ ರಕ್ಕಸತಂಗಡಿಯಲ್ಲಿ ವಿಜಯನಗರ ಎಂಪೈರ್ ಎಂಡ್ ಆದಮೇಲೆ ಏನಾಯಿತು ಅಂತಂದರೆ ಈ ಚಿಕ್ಕ ಚಿಕ್ಕ ಟೆರಿಟರಿಗಳೆಲ್ಲ ಏನೋ ವಿಜಯನಗರ ಅಂಡರಲ್ಲಿ ಇತ್ತಲ್ಲ, ಇವೆಲ್ಲದೂ ಕೂಡ ಇಂಡಿಪೆಂಡೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಅದೇ ಥರ ಆವಾಗ ಇಂಡಿಪೆಂಡೆಂಟ್ ಆಗಿ ರೂಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಮೈಸೂರು. ಅದರಲ್ಲೂ ಕೂಡ ಒಂದು ಪಾರ್ಟಲ್ಲಿ ಬಂದಿದ್ದು ನಮಗೆ ಹೈದರ್ ಅಲಿ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಿದ್ದಾರೆ. ಸೊ ಮೈಸೂರು ಒಡೆಯರಲ್ಲಿ ನಮಗೆ ಮೋಸ್ಟ್ ಫೇಮಸ್ ಯಾರು ಅಂತಂದರೆ ಕೃಷ್ಣರಾಜ ಒಡೆಯರ್. ಸೊ ಕೃಷ್ಣರಾಜ ಒಡೆಯರು ಇವರು ತುಂಬ ಫೇಮಸ್ ಆಗಿರುವಂಥವ್ರು. ಯಾಕೆ ಅಂತಂದರೆ ನೋಡಿ, ಒಡೆಯರ್ ಡೈನೆಸ್ಟಿಯಲ್ಲಿ ಅವರೊಂದು ಅಠಾರ ಕಚೇರಿ ಅಂತ ಹೇಳ್ಬಿಟ್ಟು ನಡೆಸ್ತಾಯಿದ್ರು. ಅಠಾರ ಅಂತಂದರೆ ಏನು? 18 ಅಂತ, 18. ಸೊ 18 ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಮಾಡ್ಕೊಂಡಿದ್ರು ಅವರು. ಆ ಡಿಪಾರ್ಟ್ಮೆಂಟ್ಗಳಿಗೋಸ್ಕರ ಅವರು ಕೆಲಸನೂ ಕೂಡ ಮಾಡ್ತಾಯಿದ್ರು. ಸೊ ಇವರು ಕೃಷ್ಣರಾಜ ಒಡೆಯರ್ ಇರಬೇಕಾದ್ರೆ ಅವರ ತಮ್ಮಂದ್ರೆ ಏನಿದ್ರಲ್ಲ, ಅವ್ರ ಬ್ರದರ್ಸ್ ಏನಿದ್ರಲ್ಲ, ಯಾರ್ಯಾರು ಅಂತಂದರೆ ನಂಜರಾಜ್ ಮತ್ತು ದೇವರಾಜ್, ಇವರು ಮಿನಿಸ್ಟರ್ ಆಗಿದ್ದರು.
ಮೇನಾಗಿ ಹೇಳಬೇಕು ಅಂತಂದರೆ ನಂಜರಾಜ್ ಮತ್ತು ದೇವರಾಜು ಇವರು ಕೃಷ್ಣರಾಜ್ಕಿನ್ನೂ ಕೂಡ ಪವರ್ಫುಲ್ ಆಗಿದ್ದರು, ತುಂಬ ಸ್ಟ್ರಾಂಗ್ ಆಗಿದ್ದರು. ಅದಕ್ಕೋಸ್ಕರ ಅಡ್ಮಿನಿಸ್ಟ್ರೇಷನ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇತ್ತು. ಸೊ ಇಷ್ಟು ನಾವು ಬೇಸಿಕ್ಸ್ ನೋಡ್ಕೊಂಡಿದ್ವಿ. ಇವಾಗ ಮೈಸೂರಿಂದು. ಇವಾಗ ನಾವು ಹೈದರ್ ಅಲಿಯಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ನಾವು ಹೈದರ್ ಅಲಿ ಅವ್ರ ಬಗ್ಗೆ ನೋಡ್ಕೊಳ್ಳೋಣ. ಸೊ ಹೈದರ್ ಅಲಿ ಅಂತ ಹೇಳ್ಬಿಟ್ಟು ನಾವು ನೋಡಿದ ತಕ್ಷಣ ಮುಂಚೆನೇ ನಾವು ತಿಳ್ಕೊಂಡಿರೋಂಗೆ ಇವರೊಬ್ಬರು ಕಮಾಂಡರ್ ಆಗಿದ್ದರು. ಸೊ ಕಮಾಂಡರ್ ಆದಾಗ ಇವರು ಬೇರೆ ಬೇರೆ ಟೆರಿಟರಿನ ಅಟ್ಯಾಕ್ ಮಾಡಿಬಿಟ್ಟು ಆಕ್ಯುಪೈ ಮಾಡಿಕೊಂಡು ಬರ್ತಾಯಿದ್ರು. ಸೊ ಇವಾಗ ಇಲ್ಲಿ ಹೈದರ್ ಅಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಇಲ್ಲೊಂದು ಬಾರ್ಡರಲ್ಲಿ ಒಂದು ಟೆರಿಟರಿ ಇದೆ, ಬಿ ಅಂತ ಒಂದು ಟೆರಿಟರಿ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಹೈದರ್ ಅಲಿ ಏನು ಮಾಡ್ತಾರೆ, ಬಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಿ ಮೇಲೆ ಅಟ್ಯಾಕ್ ಮಾಡಿ ಬಿನ ಸೋಲ್ಸಿದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಬಿ ಯಲ್ಲಿ ಇರೋವಂಥ ಆರ್ಮಿ ಮತ್ತು ಅವರ ಟ್ರೆಷರು, ಅವರ ವೆಲ್ತ್ ಏನಿರುತ್ತಲ್ಲ ಆ ವೆಲ್ತ್ನ ಎಲ್ಲದನ್ನೂ ಕೂಡ ಲೂಟಿ ಮಾಡಿಕೊಂಡು ಇವರು ವಾಪಸ್ಸು ಮೈಸೂರು ರೀಜನ್ಗೆ ತೊಗೊಂಬರ್ತಾರೆ. ಸೊ ಈ ಥರ ಏನು ಮಾಡ್ತಿದ್ರು ಅಂತಂದರೆ ಇವರು ಬೇರೆ ಬೇರೆ ರೀಜನ್ಗಳಲ್ಲಿ ಇವರು ಅಟ್ಯಾಕ್ ಮಾಡಿಕೊಂಡು ಆ ವೆಲ್ತ್ನ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿ ಇರುವಂಥ ಆರ್ಮಿನ ಕ್ಯಾಪ್ಚರ್ ಮಾಡಿಕೊಂಡು ಇವರು ವಾಪಸ್ಸು ಮೈಸೂರಿಗೆ ತೊಗೊಂಬರ್ತಾಯಿದ್ರು. ಸೊ ಇವರು ಇಷ್ಟೊಂದು ಸ್ಟ್ರಾಂಗ್ ಆಗಿರೋದ್ರಿಂದ ಇವ್ರಿಗೆ ಪ್ರಮೋಟು ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಇವರು ಪ್ರಮೋಟ್ ಮಾಡ್ತಾ ಮಾಡ್ತಾ ಏನು ಮಾಡಿಕೊಂಡ್ರು ಅಂತಂದರೆ ಇವರು ನೆಕ್ಸ್ಟು ತುಂಬ ಪವರ್ಫುಲ್ ಆಗಿಬಿಟ್ಟು 1761 ಇವ್ರು ಏನು ಮಾಡಿದ್ರು ಅಂತಂದರೆ ಮೈಸೂರನ್ನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಸೊ ಇವರು ಮೈಸೂರನ್ನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಸೊ ಯಾವಾಗಾದರೂ ಒಂದು ಟೆರಿಟರಿಯಲ್ಲಿ ಒಂದು ರೀಜನಲ್ಲಿ ತುಂಬ ಸ್ಟ್ರಾಂಗ್ ರೂಲರ್ ಬಂದಾಗ ಅವರು ಕೆಳಗಡೆ ಇರುವಂಥ ಪವರ್ಸು ಎಲ್ಲದು ಕೂಡ ತುಂಬ ಸಪ್ರೆಸ್ ಆಗಿರುತ್ತೆ. ತುಂಬ ಸಪ್ರೆಸ್ ಆಗಿರುತ್ತೆ ಅಂತಂದರೆ ಅವರೇ ಅಷ್ಟೊಂದು ವೈಲೆಂಟ್ ಆಗಿರಲ್ಲ. ಅಟ್ಯಾಕ್ ಎಲ್ಲ ಮಾಡ್ಕೊಳ್ಳೋದ್ರ ಬಗ್ಗೆ ಅವರೇನು ಯೋಚನೆ ಮಾಡ್ಕೊಳ್ಳಲ್ಲ. ಸೊ ಅಟ್ಯಾಕ್ ಏನಾದರೂ ಮಾಡ್ಕೋಬೇಕು ಅಂತಂದರೆ ಬೇರೆ ದೊಡ್ಡ ರೂಲು ಅಥವಾ ದೊಡ್ಡದೊಂದು ಟೆರಿಟರಿ ಇರುತ್ತಲ್ಲ ಅವರೇ ಬಂದ್ಬಿಟ್ಟು, ದೊಡ್ಡ ಪವರ್ಸ್ ಏನಿರ್ತಾರೆ ಅವರೇ ಬಂದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡ್ಕೋಬೇಕಾಗಿರತ್ತೆ. ಸೊ ಈ ಟೈಮಲ್ಲಿ ಮೈಸೂರು ರೀಜನಲ್ಲಿ ಯಾರಿದ್ರು, ಮೈಸೂರು ರೀಜನಲ್ಲಿ ನಮಗೆ ಹೈದರ್ ಅಲಿ ಇದ್ದರು. ಮೇಲ್ಗಡೆ ಯಾರಿದ್ರು ಅಂತಂದರೆ ಮರಾಠ ರೀಜನ್ ಇತ್ತು, ಮರಾಠ ರೂಲ್ಸ್ ಇತ್ತು. ಸೊ ಮರಾಠ ರೀಜನ್ನು ಇತ್ತು. ಏನಾಯಿತು, ಇವಾಗ ದೊಡ್ಡ ಪವರ್ ಯಾವುದಿಲ್ಲಿ ಮೈಸೂರಿದೆ, ಅದಾದಮೇಲೆ ಇಲ್ಲಿ ಮರಾಠ ಇದೆ. ಮರಾಠ ರೀಜನ್ನ ರೂಲ್ ಯಾರು ಮಾಡ್ತಾಯಿದ್ರು ಆ ಟೈಮಲ್ಲಿ, ಎಮ್ಮಿಂದ ಮರಾಠ, ಎಮ್ಮಿಂದ ಮಾಧವರಾವ್, ಎಮ್ಮಿಂದ ಮಾಧವರಾವ್. ಸೊ ಇಲ್ಲಿ ಹೈದರ್ ಅಲಿ ಇದ್ದರು. ಸೊ ಕೆಳಗಡೆ ಇಲ್ಲಿ ಹೈದರ್ ಅಲಿ ಇದ್ದರು ಮತ್ತು ಮೇಲ್ಗಡೆಯಲ್ಲಿ ಮರಾಠ ರೂಲಲ್ಲಿ ಮಾಧವರಾವ್ ಇದ್ದರು. ಸೊ ಮಾಧವರಾವು ತುಂಬ ಸ್ಟ್ರಾಂಗ್ ಇರುವಂಥ ಒಬ್ಬ ಕಿಂಗು. ಸೊ ಮರಾಠ ಇಡೀ ರೀಜನಲ್ಲಿ ತುಂಬ, ಮರಾಠ ಅಲ್ಲಿ ನೋಡಿ ಮರಾಠ ಡೈನೆಸ್ಟಿ ಯಾವ ಥರ ಇತ್ತು ಅಂತಂದರೆ ಮೇನಾಗಿ ಮರಾಠ ರೂಲರ್ಸ್ ಇರ್ತಾಯಿದ್ರು. ಬಟ್ ಅವರಿಗೆ ಸಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಪೇಶ್ವಾ ಅಂತ ಇರ್ತಾಯಿದ್ರು. ಪೇಶ್ವಾ ಅಂತಂದರೆ ಒಂದು ಅಟ್ಯಾಕಿಂಗ್ ಆರ್ಮಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ ಎಕ್ಸಾಂಪಲ್ಗೆ. ಸೊ ಪೇಶ್ವಾ ಬಂದ್ಬಿಟ್ಟು ಕಿಂಗ್ಸ್ಗಳಕ್ಕಿಂತ ಅವರು ಸ್ಟ್ರಾಂಗ್ ಆಗಿರ್ತಾಯಿದ್ರು. ಸೊ ಈ ಪೇಶ್ವಾ ಅಲ್ಲಿ ಕೂಡ ಇರ್ತಾ ಇದ್ದಿದ್ದು ಅಲ್ಲಿ ಮಾಧವರಾವ್ ಇರ್ತಾಯಿದ್ರು. ಮಾಧವರಾವು ಮರಾಠಾಸ್ನ ರೂಲ್ ಮಾಡ್ಕೊತಾ ಇದ್ದಿದ್ದು ಆ ಟೈಮಲ್ಲಿ ಮಾಧವರಾವ್ ಇವ್ರು ಮಾಡ್ತಾಯಿದ್ರು. ಸೊ ಇವ್ರು ಏನು ಮಾಡಿದ್ರು ಅಂತಂದರೆ ಹೈದರ್ ಅಲಿ ವರ್ಸಸ್ಸು ಮಾಧವರಾವು ಇದು ಫೈಟ್ ಆದಾಗ 3 ಸರಿ ಏನು ಮಾಡಿದ್ರು, ಹೈದರ್ ಅಲಿ ಮಾಧವರಾವ್ ಬಂದ್ಬಿಟ್ಟು 3 ಸಲಿನೂ ಕೂಡ ಹೈದರ್ ಅಲಿನ ಸೋಲಿಸಿದ್ರು. ಯಾವಾಗ 1764 ಕೂಡ ಸೋಲಿಸಿದ್ರು, 1766 ಸೋಲಿಸಿದ್ರು, 1771 ಕೂಡ ಸೋಲಿಸಿದ್ರು. ಇವಾಗ ಯಾವುದಾದ್ರೂ ಒಂದು ರೂಲು ಬೇರೆಯವ್ರನ್ನ ಸೋಲ್ಸತ್ತೆ ಅಂತಂದರೆ ಏನು ಮಾಡುತ್ತೆ, ಅಲ್ಲಿ ಇರೋವಂಥ ಟೆರಿಟರಿನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಏನಾಯಿತು, 1764 ಒಂದು ಸರಿ ಮಾಧವರಾವ್ ಸೋಲ್ಸಿದ್ಮೇಲೆ ಕೆಲವೊಂದು ಟೆರಿಟರಿನ ಮೈಸೂರಿಂದ ಇವರು ಮರಾಠಾಸ್ಗೆ ತೊಗೊಂಡ್ಬಿಟ್ರು. ಸೆಕೆಂಡ್ ಟೈಮ್ ಸೋತ ಮೇಲೆ ಇನ್ನೂ ಕೆಲವೊಂದು ಟೆರಿಟರಿನ ಮರಾಠಾಸ್ಗೆ ತೊಗೊಂಡ್ರು. ಥರ್ಡ್ ಟೈಮ್ ಸೋತ ಮೇಲೆ ಇನ್ನೊಂದು ಕೆಲವೊಂದು ಟೆರಿಟರೀಸ್ನ ಮರಾಠ ರೂಲ್ಗೆ ತೊಗೊಂಡ್ಬಿಟ್ರು. ಸೊ ಈ ಥರ ತುಂಬ ಇದು ಮೈಸೂರು ರೀಜನ್ ಎಲ್ಲ ಏನಿತ್ತಲ್ಲ ಅದು ಮರಾಠ ಅಂಡರಲ್ಲಿ ಬಂದ್ಬಿಟ್ಟಿತ್ತು. ಬಟ್ ಏನಾಯಿತು ಅಂತಂದರೆ ಮಾಧವರಾವ್ದು ಡೆತ್ ಆಯಿತು. ಮಾಧವರಾವ್ ಡೆತ್ ಆದಮೇಲೆ ಏನು ಮಾಡಿದ್ರು ಅಂತಂದರೆ ಹೈದರ್ ಅಲಿ ವಾಪಸ್ಸು ಇದು ಯಾವ್ಯಾವ ಟೆರಿಟರಿ ಅವರು ಸೋತಿದ್ರಲ್ಲ, ಮರಾಠಾಸ್ ಅಗೇನ್ಸ್ಟು ಫೈಟ್ ಮಾಡಿಬಿಟ್ಟು ಸೋತಿದ್ರಲ್ಲ ಅವನ್ನೆಲ್ಲದನ್ನೂ ಕೂಡ ವಾಪಸ್ ಇವರು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ರು. ಅಂತಂದರೆ ವಾಪಸ್ಸು ಇವರವೆಲ್ಲ ತೊಗೊಂಡ್ಬಿಟ್ಟಿದ್ರು. ಸೊ ಇದು ಮರಾಠಾಸ್ ಮತ್ತು ಹೈದರ್ ಅಲಿ ಮಧ್ಯದಲ್ಲಿ ನಡೀತಾ ಇರೋವಂಥದ್ದೊಂದು ರಿಲೇಷನ್ಶಿಪ್ಪು ಈ ಥರ ನಡೀತಾ ಇತ್ತು. ಇವೆಲ್ಲ ತಿಳ್ಕೊಬೇಕಾಗಿರುತ್ತೆ, ಇವೆಲ್ಲದು ಬೇಸಿಕ್ ಆಗಿರುತ್ತೆ. ನಾವು ಆಂಗ್ಲೋ ಮೈಸೂರು ವಾರ್ನ ಡಿಸ್ಕಸ್ ಮಾಡ್ಕೋಬೇಕು ಅಂತಂದರೆ. ಸೊ ಇವಾಗ ಮಾಧವರಾವ್ ಅವರು ಹೋದ್ಮೇಲೆ ಮೋಸ್ಟ್ ಸ್ಟ್ರಾಂಗ್ ಇರೋವಂಥವ್ರು ಸೌತಲ್ಲಿ ಯಾರಾಗಿದ್ದರು ಅಂತಂದರೆ ಹೈದರ್ ಅಲಿ ಆಗಿದ್ದಿದ್ರು. ಸೊ ತುಂಬಾ ಸ್ಟ್ರಾಂಗು ಹೈದರ್ ಅಲಿ ಇರಬೇಕಾದ್ರೆ ಇಂಗ್ಲೀಷ್ ಅವರು ಮೈಸೂರು ರೀಜನ್ನ ಆಕ್ಯುಪೈ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಮರಾಠಾಸ್ ಅವರು ಕೂಡ ಅವ್ರಿಗೂ ಕೂಡ ಆಸೆ ಇತ್ತು ಮೈಸೂರು ರೀಜನ್ನ ರೂಲ್ ಮಾಡ್ಕೋಬೇಕು ಅಂತ. ಪಕ್ಕದ ಸ್ಟೇಟಲ್ಲಿ ನಮಗೆ ಹೈದರಾಬಾದು ಅಥವಾ ನಿಜಾಮ್ ರೂಲು ಕೂಡ ಅಲ್ಲಿ ಇತ್ತು. ಸೊ ಅದಕ್ಕೆ ಇಂಗ್ಲೀಷ್ ಅವ್ರು ಏನು ಮಾಡ್ಕೊಂಡ್ರು ಅಂತಂದರೆ ಇಂಗ್ಲೀಷು, ಮರಾಠ ಮತ್ತು ನಿಜಾಮ್ 3 ಪವರು, ಇಂಗ್ಲೀಷು, ಮರಾಠ ಮತ್ತು ನಿಜಾಮ್ 3 ಜನ ಸೇರಿಕೊಂಡು ಮೈಸೂರು ಮೇಲೆ ಅಟ್ಯಾಕ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಸೊ ಮೈಸೂರು ಮೇಲೆ ಅಟ್ಯಾಕ್ ಮಾಡ್ಕೊಳೋಣ.
ಸೊ ಇವರೆಲ್ಲ ಮಧ್ಯದಲ್ಲಿ ಶೇರ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ರು. ಸೊ ಇವಾಗ ಇಂಗ್ಲೀಷ್ ಇರ್ತಾರೆ, ಅವರು ಮರಾಠಾಸ್ಗೆ ಸಪೋರ್ಟ್ ಮಾಡ್ತಾರೆ, ಮತ್ತು ನಿಜಾಮು ಕೂಡ ಮರಾಠಾಸ್ಗೆ ಸಪೋರ್ಟ್ ಮಾಡ್ಕೊತಾರೆ. ಸೊ ಮೂರು ಒಂದು ಪವರ್ ಆಗಿಬಿಟ್ಟು ಮೈಸೂರು ಮೇಲೆ ಅಟ್ಯಾಕ್ ಮಾಡ್ಕೊಳ್ಳೋದ್ರಿಂದ ಮೈಸೂರು ಸೋತೋಗ್ಬಿಡುತ್ತೆ. ಮೈಸೂರು ಸೋತ ಮೇಲೆ ಏನು ಮಾಡ್ಬೋದು, ಅದರಲ್ಲಿ ಇರುವಂಥ ಟೆರಿಟರಿನ ನಾವು ಡಿವೈಡ್ ಮಾಡ್ಕೋಬೋದು, ನಮ್ಮಲ್ಲಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ರೂಲ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಬಟ್ ಹೈದರ್ ಅಲಿಗೆ ಇದ್ರ ಬಗ್ಗೆ ಮುಂಚೆಯಿಂದನೇ ಗೊತ್ತಿತ್ತು. ಯಾಕೆಂತಂದರೆ ಇವರು ವಾಪಸ್ಸು ತಮ್ಮ ಟೆರಿಟರೀಸ್ನ ಆಕ್ಯುಪೈ ಮಾಡ್ಕೊಂಬಿಟ್ಟಿದ್ರು ಮಾಧವರಾವಿಂದ ಅಲ್ವಾ. ಸೊ ಅದಕ್ಕೋಸ್ಕರ ಇವ್ರಿಗೆ ಈ ಥರ ಒಂದು ಅಟ್ಯಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ಹೈದರ್ ಅಲಿ ರೆಡಿ ಇದ್ದರು. ಅದಕ್ಕೆ ಹೈದರ್ ಅಲಿ ಏನು ಮಾಡಿದ್ರು ಅಂತಂದರೆ, ಇವ್ರು ಹೋಗ್ಬಿಟ್ಟು ಮರಾಠಾಸ್ ಅವ್ರ ಜೊತೆ ಮಾತಾಡ್ಕೊಂಡ್ರು, ಒಂದು ಅಲೈನ್ಸ್ನ ಮಾಡ್ಕೊಂಡ್ರು. ಮರಾಠಾಸ್ ಜೊತೆ ಏನು ಅಲೈನ್ಸ್ ಮಾಡ್ಕೊಂಡ್ರು ಅಂತಂದರೆ, ನೀವು ಇಂಗ್ಲೀಷ್ ಅವ್ರ ಸೈಡ್ ಇರೋಕ್ಕೆ ಹೋಗಬೇಡಿ, ನೀವು ನಮ್ಮ ಸೈಡು ಇರೋಕ್ಕೆ ಹೋಗಬೇಡಿ, ನೀವು ಅವ್ರ ಕಡೆಯಿಂದನೂ ಫೈಟ್ ಮಾಡೋಕ್ಕೆ ಹೋಗಬೇಡಿ, ನಮ್ಮ ಕಡೆಯಿಂದನೂ ಫೈಟ್ ಮಾಡೋಕ್ಕೆ ಹೋಗಬೇಡಿ, ನೀವು ನ್ಯೂಟ್ರಲಾಗಿ ಉಳ್ಕೊಂಬಿಡಿ. ಸೊ ಇವಾಗ ಮರಾಠಾಸ್ ಏನಾದರೂ ನ್ಯೂಟ್ರಲಾಗಿ ಉಳ್ಕೊಂಬಿಟ್ರೆ ಯಾರಾಗ್ತಾರಪ್ಪ, ಅವರು ಇಂಗ್ಲೀಷು ಮತ್ತು ನಿಜಾಮ್ ಅಷ್ಟೇ ಉಳ್ಕೊಂಬಿಟ್ಟಿರ್ತಾರೆ. ಸೊ ಇವರು ನ್ಯೂಟ್ರಲಾಗಿ ಉಳ್ಕೊಳ್ಳೋದ್ರಿಂದ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಮೈಸೂರು ರೀಜನಿಂದ ಹೈದರ್ ಅಲಿ ಅವರು ಇದು ಹೈದರಾಬಾದ್ ರೀಜನ್ನ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಹೈದರಾಬಾದ್ ರೀಜನ್ನ ಆಕ್ಯುಪೈ ಮಾಡ್ಕೊಂಡ್ಮೇಲೆ ಅದರಲ್ಲಿ ಕೆಲವೊಂದು ಟೆರಿಟರೀಸ್ನ ಮರಾಠಾಸ್ಗೂ ಕೂಡ ಶೇರ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇವರೊಂದು ಅಲೈನ್ಸ್ ಮಾಡ್ಕೊಂಡ್ಬಿಟ್ರು. ಸೊ ಇದು ಬೇಸಿಕ್ಸ್ ಅರ್ಥ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಮರಾಠಾಸು, ಇಂಗ್ಲೀಷು, ನಿಜಾಮು ಮೂರು ಜನ ಸೇರಿಕೊಂಡು ಮೈಸೂರು ಮೇಲೆ ಅಟ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಾಗ ಹೈದರ್ ಅಲಿ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗಿ ಹೈದರ್ ಅಲಿ ಅವರು ಮರಾಠಾಸ್ಗೆ ಹೋಗ್ಬಿಟ್ಟು ಹೇಳಿದ್ರು, ನೀವು ಅವ್ರ ಕಡೆಯಿಂದ ಅಟ್ಯಾಕ್ ಮಾಡ್ಕೊಳಕ್ಕೆ ಹೋಗಬೇಡಿ, ನೀವು ನಮಗೂ ಕೂಡ ಸಪೋರ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ನೀವು ನ್ಯೂಟ್ರಲಾಗಿ ಉಳ್ಕೊಂಬಿಡಿ. ಸೊ ಇವಾಗ ಈ ಬ್ಯಾಟಲಲ್ಲಿ ನಾವಂತೂ ವಿನ್ ಆಗಿರ್ತೀವಿ, ಯಾಕಂತಂದರೆ ನಾವು ಸ್ಟ್ರಾಂಗ್ ಇದ್ದೀವಿ. ಸೊ ನಾವು ವಿನ್ ಆಗಿ ಹೈದರಾಬಾದ್ ಟೆರಿಟರಿನ ಏನು ಆಕ್ಯುಪೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ಇವರು ಹೈದರ್ ಅಲಿ ಹೇಳಿದ್ರು ಮರಾಠಾಸ್ ಅವ್ರಿಗೆ. ಸೊ ಇವಾಗ ರೂಲಿಂಗ್ ಯಾರ್ಯಾರಾಯಿತು ನಮ್ಗೆ ಗೊತ್ತಿರೋ ಹಾಗೆ ಇಂಗ್ಲೀಷು ಮತ್ತು ನಿಜಾಮ್ ಅಷ್ಟೇ ಉಳ್ಕೊಂಡ್ರು. ಒಂದು ಸರಿ ನಿಮಗೆ ಇಲ್ಲಿ ಮ್ಯಾಪಲ್ಲಿ ನಾನು ಟೆರಿಟರಿನ ತೋರಿಸ್ತೀನಿ. ಸೊ ಇಲ್ಲಿ ಈ ರೀಜನಲ್ಲಿ ಉಳ್ಕೊಂಡಿದ್ದು ಯಾರು, ನಮಗೆ ಮೈಸೂರು. ಸೊ ಈ ರೀಜನಲ್ಲಿ ಮೈಸೂರಿತ್ತು. ಅದಾದಮೇಲೆ ಮೇಲ್ಗಡೆ ದೊಡ್ಡ ಟೆರಿಟರಿ ಬಂದ್ಬಿಟ್ಟು ಮರಾಠಾಸ್ ಇತ್ತು. ಸೊ ಮರಾಠಾಸಿಂದು ತುಂಬ ದೊಡ್ಡ ಟೆರಿಟರಿ ಇತ್ತು. ಈ ರೀಜನಲ್ಲಿ ನಮಗೆ ನಿಜಾಮ್ ರೂಲ್ ಇತ್ತು, ಅಂತಂದರೆ ಇಲ್ಲಿ ಹೈದರಾಬಾದ್ ರೀಜನಲ್ಲಿ ನಿಜಾಮ್ ರೂಲ್ ಇತ್ತು. ಈ ರೀಜನಲ್ಲಿ ಆರ್ಕೋಟ್ ಇತ್ತು. ಸೊ ಇವಾಗ ಹೈದರ್ ಅಲಿ ಏನು ಹೇಳಿದ್ರು ಅಂತಂದರೆ, ಮರಾಠಾಸ್ಗೆ ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ನೀವು ನ್ಯೂಟ್ರಲಾಗಿ ಉಳ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ಥರ ಹೈದರ್ ಅಲಿ ಏನು ಮಾಡಿದ್ರು ಅಂತಂದರೆ, ಈ ನಿಜಾಮ್ ಆಫ್ ಹೈದರಾಬಾದ್ಗೂ ಕೂಡ ಹೇಳಿದ್ರು. ನಿಜಾಮ್ ಆಫ್ ಹೈದರಾಬಾದಿಗೆ ಏನು ಹೇಳಿದ್ರು ಅಂತಂದರೆ, ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ನೀವೇನು ಮಾಡ್ಕೊಂಡಿರಿ, ಹೋಗಿ ಆರ್ಕೋಟ್ ಮೇಲೆ ಅಟ್ಯಾಕ್ ಮಾಡಿ. ಸೊ ನೀವು ಆರ್ಕೋಟ್ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನೀವು ಆರ್ಕೋಟ್ ಮೇಲೆ ಅಟ್ಯಾಕ್ ಮಾಡಿಕೊಂಡ್ರೆ ಅದರಲ್ಲಿ ಸಿಗುವಂಥ ಟೆರಿಟರಿಯಲ್ಲಿ ನಾವು ಶೇರ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಇವಾಗ ಏನಾಗೋಯಿತು ಅಂತಂದರೆ, ಕಂಪ್ಲೀಟಾಗಿ ಇಂಗ್ಲೀಷು ಸ್ಪ್ಲಿಟ್ ಆಯಿತು, ಅದಾದಮೇಲೆ ಮರಾಠಾಸು ಸ್ಪ್ಲಿಟ್ ಆಯಿತು, ಅದಾದಮೇಲೆ ನಿಜಾಮು ಕೂಡ ಸ್ಪ್ಲಿಟ್ ಆಗೋಯಿತು. ಸೊ ಮರಾಠಾಸು ನ್ಯೂಟ್ರಲಾಗಿ ಉಳ್ಕೊಂಡ್ಬಿಟ್ರು. ನಿಜಾಮ್ ಅವ್ರಿಗೆ ಇವ್ರು ಹೇಳಿದ್ರು, ನೀವು ಹೋಗಿ ಆರ್ಕೋಟ್ನ ಅಟ್ಯಾಕ್ ಮಾಡಿ, ಮೈಸೂರನ್ನ ಅಟ್ಯಾಕ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಂಗ್ಲೀಷ್ಗೆ ಏನಾಗೋಯಿತು ಅಂತಂದರೆ, ಆರ್ಕೋಟ್ನ ಉಳಿಸ್ಕೊಳ್ಳೋದೇ ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ಆಗೋಯಿತು. ಮೈಸೂರು ಬಗ್ಗೆ ಅವರು ಮರ್ತು ಹೋಗ್ಬಿಟ್ಟಿದ್ರು. ಸೊ ಆ್ಯಕ್ಚುಲಿ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಬಂದ್ಬಿಟ್ಟು ಇದು ಹೈದರ್ ಅಲಿ ಮತ್ತು ಇಂಗ್ಲೀಷು ಮಧ್ಯದಲ್ಲಿ ಆಗಿದ್ದಿದ್ದು. ಸೊ ಇಂಗ್ಲೀಷಿಗೆ ಯಾರು ಸಪೋರ್ಟ್ ಮಾಡ್ಕೊತಾ ಇದ್ರು ಅಂತಂದರೆ, ಆರ್ಕೋಟು ಸಪೋರ್ಟ್ ಮಾಡ್ಕೊತಾ ಇದ್ರು. ಸೊ ಈ ವಾರಲ್ಲಿ ಆ್ಯಕ್ಚುಲಾಗಿ ನಾವು ನೋಡ್ಕೋಬೇಕು ಅಂತಂದರೆ, ಈ ವಾರಲ್ಲಿ ಹೈದರ್ ಅಲಿ ಅವರೇ ವಿನ್ ಆಗಿದ್ದಿದ್ರು. ಸೊ ಈ ವಾರಲ್ಲಿ ಸೈನ್ ಮಾಡ್ಕೊಂಡಿರುವಂಥದ್ದು ಯಾವುದು ಒಂದು ಟ್ರೀಟಿ ಅಂತಂದರೆ, ಇದರಲ್ಲಿ ಟ್ರೀಟಿ ಆಫ್ ಮಡ್ರಾಸ್. ಸೊ ಆರ್ಕೋಟ್ ಬೇಸಿಸ್ ಮೇಲೆ ಈ ರೀಜನಲ್ಲಿ ನಮಗೆ ಚೆನ್ನೈ ಅಥವಾ ಮಡ್ರಾಸ್ ಇರೋದ್ರಿಂದ ಸೊ ಟ್ರೀಟಿ ಆಫ್ ಮಡ್ರಾಸ್ನ ಸೈನ್ ಮಾಡ್ಕೊಂಡಿದ್ರು. ಸೊ ಇಬ್ಬರ ಮಧ್ಯದಲ್ಲೂ ಕೂಡ ಇದು ಯುದ್ಧ ಆದಮೇಲೆ ಅವರು ಏನೇನು ಆಕ್ಯುಪೈ ಮಾಡ್ಕೊಂಡಿದ್ರು. ಇವಾಗ ಹೈದರ್ ಅಲಿ ಅವರು ಕೆಲವೊಂದು ಇಂಗ್ಲೀಷ್ ರೀಜನ್ನ ಆಕ್ಯುಪೈ ಮಾಡ್ಕೊಂಡ್ರು. ಅದಾದಮೇಲೆ ಇಂಗ್ಲೀಷ್ ಅವರು ಕೂಡ ಕೆಲವೊಂದು ಇವ್ರ ರೀಜನ್ನ ಆಕ್ಯುಪೈ ಮಾಡ್ಕೊಂಡಿದ್ರು, ಮೈಸೂರು ರೀಜನ್ನ ಆಕ್ಯುಪೈ ಮಾಡ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಇವ್ರು ಏನು ಮಾಡಿದ್ರು ಅಂತಂದರೆ, ಟ್ರೀಟಿ ಆಫ್ ಮಡ್ರಾಸ್ನ ಸೈನ್ ಮಾಡ್ಕೊಂಡ್ರು. ಟ್ರೀಟಿ ಆಫ್ ಮಡ್ರಾಸ್ ಪ್ರಕಾರ ಏನು ಅಂತಂದರೆ, ಇಬ್ಬರು ಕೂಡ ಏನೇನು ಅಟ್ಯಾಕ್ ಮಾಡಿಕೊಂಡು ಯಾವ್ಯಾವ ಟೆರಿಟರಿನ ತೊಗೊಂಡ್ಬಿಟ್ಟಿದಾರಲ್ಲ ಅವನ್ನೆಲ್ಲದನ್ನೂ ಕೂಡ ವಾಪಸ್ ರಿಟರ್ನ್ ಮಾಡಬೇಕು. ಸೊ ಆ ಟೆರಿಟರಿಗಳನ್ನ ವಾಪಸ್ಸು ರಿಟರ್ನ್ ಮಾಡಿಬಿಡ್ಬೇಕು. ಅದಾದಮೇಲೆ ಇಬ್ಬರು ಒಬ್ರದ್ದು ಆರ್ಮಿ ಏನು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಪ್ರಿಸ್ನರ್ಸ್ ಆಗಿ ಏನು ತೊಗೊಂಡ್ಬಿಟ್ಟಿರ್ತಾರೆ, ಅವ್ರನ್ನೂ ಕೂಡ ರಿಲೀಸ್ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಇದು ಒಂದು ಟ್ರೀಟಿನ ಸೈನ್ ಮಾಡ್ಕೊಂಡಿದ್ರು, ಟ್ರೀಟಿ ಆಫ್ ಮಡ್ರಾಸು. ಇಂಗ್ಲೀಷ್ ಪ್ರಾಮಿಸ್ಡ್ ಹೈದರ್ ಅಲಿ ದ್ಯಾಟ್ ದೇ ವಿಲ್ ಸಪೋರ್ಟ್ ಹಿಮ್ ಇನ್ ಕೇಸ್ ಇಫ್ ಸಮ್ವನ್ ಅಟ್ಯಾಕ್ಸ್. ಸೊ ಈ ಟ್ರೀಟಿ ಪ್ರಕಾರ ಏನಿತ್ತು ಅಂತಂದರೆ, ಇಂಗ್ಲೀಷು ಕೂಡ ಹೈದರ್ ಅಲಿಗೆ ಪ್ರಾಮಿಸ್ ಮಾಡಿದ್ರು, ಸೊ ಬೇರೆಯವ್ರು ಏನಾದರೂ ಮೈಸೂರು ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಬಂದು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಸೊ ಆ್ಯಕ್ಚುಲಾಗಿ ಏನಾಗಿತ್ತು, ಮರಾಠಾಸು, ನಿಜಾಮು ಮತ್ತು ಇಂಗ್ಲೀಷು
ಅಂತಂದರೆ ಆರ್ಕೋಟ್ ರೀಜನ್ನು ಇಂಗ್ಲೀಷು ನಮಗೆ ಅಟ್ಯಾಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಸೊ ಏನಾಯಿತು ಅಂತಂದರೆ ನಿಜಾಮೇ ಆರ್ಕೋಟ್ ಮೇಲೆ ಅಟ್ಯಾಕ್ ಮಾಡ್ಕೊಳ್ಳೋದ್ರಿಂದ ಏನಾಯಿತು ಅಂತಂದರೆ ಇಂಗ್ಲೀಷು ಆರ್ಕೋಟಿಂದ ಸಪೋರ್ಟಿಂದ ಹೈದರ್ ಅಲಿ ಜೊತೆಗೆ ಇದೊಂಥರ ವಾರ್ ಆಗ್ತಾಯಿತ್ತು. ಸೊ ಅದರಲ್ಲಿ ಟ್ರೀಟಿ ಆಫ್ ಮಡ್ರಾಸ್ನ ಸೈನ್ ಮಾಡ್ಕೊಂಡು ಎಲ್ಲನೂ ಕೂಡ ನ್ಯೂಟ್ರಲ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರು ಇವರು. ನೆಕ್ಸ್ಟು ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಟೈಮಲ್ಲಿ ಏನಾಯಿತು ಅಂತಂದರೆ ನಾವು ಬೇಸಿಕ್ಸ್ ನೋಡ್ಕೊಂಡಿರೋ ಹಾಗೆ ಮಾಧವ್ ರಾವ್ ಏನಿದ್ರಲ್ಲ, ಸೊ ಮಾಧವ್ ರಾವ್ ಅವರು ಇವ್ರು ಏನು ಮಾಡ್ಕೊತಾ ಇದ್ರು ಅಂತಂದರೆ ಹೈದರ್ ಅಲಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ಕೊತಾ ಇದ್ರು. ಸೊ ಹೈದರ್ ಅಲಿ ಅವ್ರ ಮೇಲೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ 3 ಸರಿ ಇವರು ವಿನ್ ಆಗಿದ್ದಾರೆ. ಸೊ 3ನೇ ಅಟ್ಯಾಕು ಮಾಡ್ತಾ ಇರೋಂಥ ಟೈಮಲ್ಲಿ ಅಂತಂದರೆ ಮರಾಠಾಸು ಮೈಸೂರು ಮೇಲೆ ಅಟ್ಯಾಕ್ ಮಾಡಿದ್ರು. ಮರಾಠಾಸ್ ಅವರು ಮೈಸೂರು ಮೇಲೆ ಅಟ್ಯಾಕ್ ಮಾಡ್ತಿರೋಂಥ ಟೈಮಲ್ಲಿ ಮೈಸೂರಿಗೆ ಟ್ರೀಟಿ ಆಫ್ ಮಡ್ರಾಸ್ ಪ್ರಕಾರ ಮೈಸೂರಿಗೆ ಇಂಗ್ಲೀಷ್ ಅವ್ರು ಬಂದು ಹೆಲ್ಪ್ ಮಾಡಬೇಕಾಗಿತ್ತು. ಯಾಕಂತಂದರೆ ನಾವು ಫಸ್ಟ್ ಆಂಗ್ಲೋ ಮೈಸೂರು ವಾರಲ್ಲಿ ನಾವು ನೋಡ್ಕೊಂಡಿದ್ದೀವಿ, ಆ ಟ್ರೀಟಿ ಪ್ರಕಾರ ಯಾರೇ ಮೈಸೂರು ಮೇಲೆ ಅಟ್ಯಾಕ್ ಮಾಡಿದ್ರೆ ಇಂಗ್ಲೀಷ್ ಅವ್ರು ಬಂದ್ಬಿಟ್ಟು ಹೆಲ್ಪ್ ಮಾಡ್ತೀವಿ ಮೈಸೂರಿಗೆ ಅಂತ ಹೇಳ್ಬಿಟ್ಟು ಹೇಳಿದಿದ್ರು. ಬಟ್ ಏನಾಯಿತು ಅಂತಂದರೆ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಆದಮೇಲೆ ಇಂಗ್ಲೀಷ್ ಅವರು ಈ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಟೈಮಲ್ಲಿ ಮಾಧವ್ ರಾವ್ ಅವರು ಅಟ್ಯಾಕ್ ಮಾಡಿದ್ಮೇಲೆ ಇಂಗ್ಲೀಷ್ ಅವರು ಇವರ ಸಪೋರ್ಟ್ಗೆ ಬಂದಿರಲಿಲ್ಲ. ಅದಕ್ಕೆ ಹೈದರ್ ಅಲಿ ಅವ್ರಿಗೆ ಇದೊಂಥರ ಇಂಗ್ಲೀಷ್ ಅವರು ಮೋಸ ಮಾಡಿದರು ಅಂತ ಹೇಳ್ಬಿಟ್ಟು ಆಯಿತಾ. ಅದ್ರ ಜೊತೆಗೆ ನಾವು ನೋಡ್ಕೋಬೇಕು ಅಂತಂದರೆ ಹೈದರ್ ಅಲಿ ಅವರು ನಾವು ಮುಂಚೆನೇ ನೋಡ್ಕೊಂಡಿರೋ ಹಾಗೆ ತುಂಬಾ ಜಾಸ್ತಿ ಬೇರೆಯವರ ಆರ್ಮಿನ ತೊಗೊಂಬರ್ತಾಯಿದ್ರು. ಅದಾದಮೇಲೆ ವೆಲ್ತ್ ಕ್ರಿಯೇಷನ್ ಕೂಡ ತುಂಬ ಜಾಸ್ತಿ ಮಾಡ್ಕೊತಾಯಿದ್ರು. ಸೊ ಹೈದರ್ ಅಲಿ ಅವರು ಮೇನಾಗಿ ಕಾನ್ಸಂಟ್ರೇಟ್ ಮಾಡ್ಕೊತಾ ಇರೋವಂಥದ್ದು ಯಾವ್ದ್ರ ಮೇಲೆ ಅಂತಂದರೆ ಆರ್ಮಿ ಮೇಲೆ. ಸೊ ಆ ಟೈಮಲ್ಲಿ ಎಷ್ಟು ಇಂಪ್ರೂವ್ ಆಗಿತ್ತು ಆರ್ಮಿಯ ಹೈದರ್ ಅಲಿ ಅವ್ರದ್ದು ಅಂತಂದರೆ ಅವರು ತಮ್ಮ ಆರ್ಮಿನ ಯುರೋಪಿಯನ್ ಲೈನ್ಸ್ ಮೇಲೆ ಟ್ರೈನ್ ಮಾಡ್ತಾಯಿದ್ರು. ಯುರೋಪಿಯನ್ ಲೈನ್ಸು ಅಂತಂದರೆ ಅವರ ಟೆಕ್ನಾಲಜಿ ಮೇಲೆ ಟ್ರೈನ್ ಮಾಡ್ತಾಯಿದ್ರು. ಸೊ ಟ್ರೈನಿಂಗ್ ಕೊಡ್ತಾಯಿದ್ರಲ್ಲ, ಈ ಟ್ರೈನಿಂಗಲ್ಲಿ ಯಾರು ಹೆಲ್ಪ್ ಮಾಡ್ತಾಯಿದ್ರು ಹೈದರ್ ಅಲಿ ಅವ್ರಿಗೆ ಅಂತಂದರೆ ಈ ಟ್ರೈನಿಂಗಲ್ಲಿ ಹೈದರ್ ಅಲಿ ಅವ್ರಿಗೆ ಫ್ರೆಂಚ್ ಹೆಲ್ಪ್ ಮಾಡ್ತಾಯಿದ್ರು. ಫ್ರಾನ್ಸ್ ಅವರು ಹೈದರ್ ಅಲಿ ಅವ್ರಿಗೆ ಈ ಟ್ರೈನಿಂಗಲ್ಲಿ ಹೆಲ್ಪ್ ಮಾಡ್ತಾಯಿದ್ರು. ಬಟ್ ಆ ಟೈಮಲ್ಲಿ ಇಂಗ್ಲೀಷ್ ಅವರು ಮತ್ತು ಫ್ರೆಂಚ್ ಅವರು ಇಬ್ರಿಗೂ ಕೂಡ ಒಬ್ರಿಗೆ ಒಬ್ಬರು ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಈ ಫ್ರೆಂಚ್ ಅವರು ಈ ಯುರೋಪಿಯನ್ ಲೈನ್ಸ್ ಮೇಲೆ ಹೈದರ್ ಅಲಿ ಅವರ ಆರ್ಮಿನ ಟ್ರೈನಿಂಗ್ ಮಾಡ್ತಾ ಇರುವಂಥದ್ದು ಇಂಗ್ಲೀಷ್ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಈ ಹೈದರ್ ಅಲಿ ಅವ್ರ ಮೇಲೆ ಮಾಧವ್ ರಾವ್ ಅವರು 3ನೇ ಸರಿ ಅಟ್ಯಾಕ್ ಮಾಡಿದಾಗ ಇಂಗ್ಲೀಷ್ ಅವರು ಹೆಲ್ಪ್ ಮಾಡೋಕ್ಕೆ ಬಂದಿರಲಿಲ್ಲ. ಅದು ಹೈದರ್ ಅಲಿಗೂ ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಇದು ಬ್ಯಾಕ್ಗ್ರೌಂಡಲ್ಲಿ ಒಬ್ಬರ ಮೇಲೆ ಒಬ್ಬರು ಎನಿಮಿ ಥರ ಹೇಳ್ಬಿಟ್ಟು ಇದೊಂದು ಸ್ವಲ್ಪ ಎನಿಮಿ ಶಿಪ್ಪು ನಡೀತಾ ಇತ್ತು. ಆ ಟೈಮಲ್ಲಿ ಇಂಗ್ಲೀಷ್ ಅವ್ರು ಏನು ಮಾಡ್ಕೊಂಡ್ರು ಅಂತಂದರೆ ಒಂದು ಮಾಹೆ ಅಂತ ಒಂದು ಪೋರ್ಟ್ ಇತ್ತು. ಸೊ ಮಾಹೆ ಅಂತ ಪೋರ್ಟು, ಈ ಮಾಹೆ ಪೋರ್ಟ್ ಯಾರ ಅಂಡರಲ್ಲಿತ್ತು ಅಂತಂದರೆ ಈ ಮಾಹೆ ಪೋರ್ಟು ಫ್ರೆಂಚ್ ಅವ್ರ ಅಂಡರಲ್ಲಿತ್ತು. ಸೊ ಇಂಗ್ಲೀಷ್ ಅವ್ರು ಹೋಗ್ಬಿಟ್ಟು ಏನು ಮಾಡಿದ್ರು ಅಂತಂದರೆ ಈ ಮಾಹೆ ಪೋರ್ಟ್ನ ಆಕ್ಯುಪೈ ಮಾಡ್ಕೊಂಬಿಟ್ರು ಇವರು, ಈ ಮಾಹೆ ಪೋರ್ಟ್ನ ಕ್ಯಾಪ್ಚರ್ ಮಾಡ್ಕೊಂಬಿಟ್ರು. ಸೊ ಈ ಕ್ಯಾಪ್ಚರ್ ಮಾಡ್ಕೊಂಡಿರೋವಂಥದ್ದು ಹೈದರ್ ಅಲಿಗೆ ಯಾವ ಥರ ರಿಲೇಟ್ ಆಗಿರುತ್ತೆ, ಯಾಕಂತಂದರೆ ಫ್ರೆಂಚ್ ಅವ್ರ ಪೋರ್ಟ್ ಅಲ್ಲ, ಹೈದರ್ ಅಲಿಗೆ ಯಾವ ಥರ ರಿಲೇಟ್ ಆಗಿರುತ್ತೆ ಅಂತಂದರೆ ನೋಡಿ, ಮೈಸೂರಿಂದು ಎಕ್ಸ್ಪೋರ್ಟು ಇಂಪೋರ್ಟು ಎಲ್ಲದೂ ಕೂಡ ಈ ಮಾಹೆ ಪೋರ್ಟಿಂದನೇ ಆಗ್ತಾಯಿತ್ತು. ಸೊ ಅದಕ್ಕೆ ಮಾಹೆ ಪೋರ್ಟು ಮೈಸೂರಿನ ಟ್ರೇಡ್ಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು ಪೋರ್ಟ್ಸ್ ಆಗಿರ್ತಾಯಿತ್ತು. ಸೊ ಅದಕ್ಕೋಸ್ಕರ ಇದು ಹೈದರ್ ಅಲಿಗೂ ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ಇದೇ ರೀಸನ್ಗೋಸ್ಕರ ವಾರು ಕೂಡ ಸ್ಟಾರ್ಟ್ ಆಗೋಯಿತು. ಈ ವಾರಲ್ಲಿ ಯಾರ್ಯಾರಿದ್ರು ಅಂತಂದರೆ ಹೈದರ್ ಅಲಿ, ನಿಜಾಮು ಮತ್ತು ಮರಾಠ ಒಂದು ಕಡೆ ಇದ್ದರು, ಬೇರೆ ಕಡೆಗೆ ಇಂಗ್ಲೀಷ್ ಇದ್ದರು. ಬಟ್ ಮುಂಚೆನೇ ನಾವು ಫಸ್ಟ್ ಆಂಗ್ಲೋ ಮೈಸೂರು ವಾರಲ್ಲಿ ನಾವು ನೋಡ್ಕೊಂಡಿರೋ ಹಂಗೆ ಇಂಗ್ಲೀಷ್ ಅವ್ರಿಗೆ ಮುಂಚೆ ನಿಜಾಮು ಮತ್ತು ಮರಾಠ ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ಆ ಟೈಮಲ್ಲಿ ಹೈದರ್ ಅಲಿ ಏನು ಮಾಡ್ಕೊಂಡಿದ್ರು ಅಂತಂದರೆ ಮರಾಠ ಅವ್ರಿಗೆ ಹೇಳ್ಬಿಟ್ಟಿದ್ರು ನೀವು ನ್ಯೂಟ್ರಲಾಗಿ ಹೇಳ್ಕೊಂಬಿಡಿ, ನಿಜಾಮಿಗೆ ಏನು ಹೇಳಿದ್ರು ಅಂತಂದರೆ ನೀವು ಆರ್ಕೋಟ್ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಕೊಂಬಿಡಿ ಅಂತ ಹೇಳ್ಬಿಟ್ಟು. ಸೊ ಆ ಟ್ರಿಕ್ಕು ಇಂಗ್ಲೀಷ್ ಅವ್ರಿಗೆ ಗೊತ್ತಿತ್ತು. ಸೊ ಅದಕ್ಕೆ ಸೆಕೆಂಡ್ ಟೈಮು ಇಂಗ್ಲೀಷ್ ಅವರು ತುಂಬ ಕ್ಲೆವರಾಗಿ ಕೆಲಸ ಮಾಡಿಕೊಂಡ್ರು. ಇವ್ರು ಏನು ಮಾಡ್ಕೊಂಡ್ರು ಅಂತಂದರೆ ಈ ಟೈಮು ಇವರು ಒಂದು ಸ್ವಲ್ಪ ಡಿಪ್ಲೊಮಸಿ ಆಟ ಆಡಿದ್ರು. ಇವರು ಡಿಪ್ಲೊಮಸಿ ಮಾಡಿಬಿಟ್ಟು ನಿಜಾಮ್ನ ಮತ್ತು ಮರಾಠಾಸ್ನ ಇವರು ಮೈಸೂರಿಂದ ಸಪ್ರೇಟ್ ಮಾಡಿಬಿಟ್ರು. ಅಂತಂದರೆ ಹೈದರ್ ಅಲಿ, ನಿಜಾಮು, ಮರಾಠಾಸ್ 3 ಇದ್ರಲ್ಲ, ಇಂಗ್ಲೀಷ್ ಅವ್ರು ಏನು ಮಾಡಿದ್ರು ಅಂತಂದರೆ ಮರಾಠ ಅವ್ರ ಜೊತೆಗೆ ಮತ್ತು ನಿಜಾಮ್ ಅವ್ರ ಜೊತೆಗೆ ಒಂದು ಅಲೈನ್ಸ್ನ ಮಾಡಿಕೊಂಡು ಅವ್ರನ್ನ ಮೈಸೂರಿಂದ ಅಂತಂದರೆ ಹೈದರ್ ಅಲಿ ಸಪೋರ್ಟಿಂದ ಇವರು ತಕ್ಕೊಂಡ್ಬಿಟ್ರು. ಸೊ ಅದಕ್ಕೋಸ್ಕರ ಏನಾಯಿತು ಅಂತಂದರೆ ಸೆಕೆಂಡ್ ಆಂಗ್ಲೋ ಮೈಸೂರು ವಾರಲ್ಲಿ ತುಂಬ ವೀಕ್ ಆಗೋಗ್ಬಿಟ್ಟಿದ್ರು ಹೈದರ್ ಅಲಿ. ಅದಾದಮೇಲೆ ಹೈದರ್ ಅಲಿ ಈ ವಾರಲ್ಲಿ ಏನು ಮಾಡ್ಕೊಂಡ್ರು ಅಂತಂದರೆ ಒಂದು ಪೋರ್ಟ್ ನೋವೋ ಅಂತ ಇತ್ತು, ಈ ಪೋರ್ಟ್ ನೋವೋನ ಅವರು ಸೋತೋಗ್ಬಿಟ್ಟಿದ್ರು. ಅದಾದಮೇಲೆ ಅದರ ನೆಕ್ಸ್ಟ್ ವರ್ಷನೇ 1782 ಹೈದರ್ ಅಲಿ ಅವರು ಕ್ಯಾನ್ಸರ್ ಆಗಿಬಿಟ್ಟು ಅವರು ಕೂಡ ತೀರ್ಕೊಂಡಿದ್ರು. ಈ ವಾರ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೆ ಟಿಪ್ಪು ಸುಲ್ತಾನ್ ಯಾರಾಗಿದ್ರು ಅಂತಂದರೆ ಇವರು ಹೈದರ್ ಅಲಿಯವರ ಮಗ ಆಗಿದ್ದರು. ಸೊ ಟಿಪ್ಪು ಸುಲ್ತಾನ್ ಅವರು ಏನು ಮಾಡ್ಕೊಂಡ್ರು ಅಂತಂದರೆ 1784 ಟ್ರೀಟಿ ಆಫ್ ಮಂಗಳೂರನ್ನ ಸೈನ್ ಮಾಡ್ಕೊಂಡಿದ್ರು. ಸೊ ಟ್ರೀಟಿ ಆಫ್ ಮಂಗಳೂರು ಪ್ರಕಾರ ಏನು ಮಾಡ್ಕೊಳ್ಬೇಕು ಅಂತಂದರೆ ಇಬ್ಬರು ಕೂಡ ಒಬ್ಬರೊಬ್ಬರ ಟೆರಿಟರಿನ ಏನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂತಂದರೆ ಹೈದರ್ ಅಲಿ ಅವರು ಇಂಗ್ಲೀಷ್ ಟೆರಿಟರಿ ಏನು ಆಕ್ಯುಪೈ ಮಾಡ್ಕೊಂಡಿರ್ತಾರೆ, ಜೊತೆಗೆ ಇಂಗ್ಲೀಷ್ ಅವರು ಹೈದರ್ ಅಲಿ ಟೆರಿಟರಿನ ಏನು ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವನ್ನೆಲ್ಲನೂ ಕೂಡ ವಾಪಸ್ ಕೊಡೋ ಥರ ಒಂದು ಟ್ರೀಟಿ ಆಫ್ ಮಂಗಳೂರನ್ನ ಸೈನು ಮಾಡ್ಕೊಂಡಿದ್ರು. ಸೊ ಫಸ್ಟ್ ಬಂದಿದ್ದು ನಮಗೆ ಟ್ರೀಟಿ ಆಫ್ ಮಡ್ರಾಸ್.
ಟ್ರೀಟಿ ಆಫ್ ಮಡ್ರಾಸ್ ಆದಮೇಲೆ ಟ್ರೀಟಿ ಆಫ್ ಮಂಗಳೂರು ಬಂತು. ನೆಕ್ಸ್ಟ್ ನಾವು ಥರ್ಡ್ ಆಂಗ್ಲೋ ಮೈಸೂರು ವಾರಿಗೆ ಬರೋಣ. ಸೊ ಈಗ ಫಸ್ಟ್ ಆಂಗ್ಲೋ ಮೈಸೂರು ವಾರಲ್ಲೂ ಕೂಡ ಟ್ರೀಟಿ ಮಾಡ್ಕೊಂಡಿದ್ರು. ಸೊ ನಾವು ನೆಕ್ಸ್ಟ್ ಫೈಟ್ ಮಾಡ್ಕೊಳ್ಳೋದು ಬೇಡ, ನೆಕ್ಸ್ಟ್ ನಿಮ್ಮ ಮೇಲೆ ಏನಾರು ಅಟ್ಯಾಕ್ ಮಾಡಿದ್ರೆ ನಾವು ಸಪೋರ್ಟಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಅವರು ಟ್ರೀಟಿ ಮಾಡ್ಕೊಂಡಿದ್ರು. ಸೆಕೆಂಡ್ ಆಂಗ್ಲೋ ಮೈಸೂರು ವಾರಲ್ಲಿ ಇಂಗ್ಲೀಷವರು ಮೋಸ ಮಾಡ್ಕೊಂಡ್ಬಿಟ್ರು. ಸೊ ಅದಾದಮೇಲೆ ಥರ್ಡ್ ಆಂಗ್ಲೋ ಮೈಸೂರು ವಾರು ಯಾವ ಥರ ಆಯಿತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಇವಾಗ ಮೈಸೂರು ರೀಜನಲ್ಲಿ ಯಾರು ರೂಲ್ ಮಾಡ್ತಿರೋಂಥವ್ರು, ಈಗ ಮೈಸೂರು ರೀಜನಲ್ಲಿ ಟಿಪ್ಪು ಸುಲ್ತಾನ್ ರೂಲ್ ಮಾಡ್ಕೊತಾರೋಂಥವ್ರು. ಯಾಕಂತಂದರೆ ಹೈದರ್ ಅಲಿ ಅವರು ಇವಾಗ ಕ್ಯಾನ್ಸರಿಂದ ತೀರ್ಕೊಂಡ್ಬಿಟ್ಟಿದ್ರಲ್ಲ. ಸೊ ಇವರು ಮೈಸೂರು ರೀಜನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲೊಂದು ಟೆರಿಟರಿ ಬರುತ್ತೆ, ಟ್ರಾವನ್ಕೋರ್. ಸೊ ಈ ಟ್ರಾವನ್ಕೋರ್ ಟೆರಿಟರಿ ಏನಿದೆಯಲ್ಲ ಇದು ಬಂದ್ಬಿಟ್ಟು ಮೈಸೂರು ಅಂಡರಲ್ಲೇ ಇರ್ತಾಯಿತ್ತು. ಬಟ್ ಏನು ಮಾಡಿತ್ತು ಅಂತಂದರೆ ಟ್ರಾವನ್ಕೋರಲ್ಲಿ ಯಾರು ರೂಲ್ ಮಾಡ್ಕೊತಾ ಇದ್ರಲ್ಲ ಅವರು ಟಿಪ್ಪು ಸುಲ್ತಾನ್ ಅಂಡರಲ್ಲೇ ಇರ್ತಾಯಿದ್ರು. ಅಂತಂದರೆ ಅಲ್ಲಿಂದ ಅವರು ರೆವೆನ್ಯೂನು ಕೂಡ ಟಿಪ್ಪು ಸುಲ್ತಾನ್ಗೆ ಕೊಡ್ತಾಯಿದ್ರು. ಬಟ್ ಟ್ರಾವನ್ಕೋರಲ್ಲಿ ಇರೋವಂಥವ್ರು ಏನು ಮಾಡಿದ್ರು ಅಂತಂದರೆ 2 ಸ್ಟೇಟ್ಸ್ಗಳನ್ನ ಡಚ್ ಅವ್ರಿಗೆ ಸೇಲ್ ಮಾಡಿಬಿಟ್ರು ಅವರು. ಯಾವ್ದ್ಯಾವುದು, ಜಲ್ಕೋಟಲ್ ಮತ್ತು ಕಣ್ಣನ್ನೂರು. ಇದು ಕೋಚಿ ರೀಜನಲ್ಲಿ. ಸೊ ಅದಕ್ಕೆ ಈ ರೀಜನಲ್ಲಿ, ಸೊ ಈ ರೀಜನಲ್ಲಿ ಇರೋವಂಥದ್ದು ಜಲ್ಕೋಟಲ್ ಮತ್ತು ಕಣ್ಣನ್ನೂರು. ಇದನ್ನು ಇವರು ಡಚ್ ಅವ್ರಿಗೆ ಸೇಲ್ ಮಾಡ್ಕೊಂಬಿಟ್ರು. ಇದು ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಯಾಕೆ ಇಷ್ಟ ಆಗಿರಲಿಲ್ಲ? ಆಬ್ವಿಯಸ್ ಆಗಿ ಇಷ್ಟ ಆಗ್ತಾ ಇರಲಿಲ್ಲ. ಇವಾಗ ಎಕ್ಸಾಂಪಲ್ ನಾವು ನೋಡ್ಕೊಳೋಣ. ಈಗ ನೀವು ಇಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ ಇಲ್ಲೊಂದು ನಿಮ್ಮ ಮನೆ ಇದೆ ಅಥವಾ ನಿಮ್ಮದೊಂದು ಇಲ್ಲೊಂದು ತೋಟ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಇಲ್ಲಿ ನೀವು ಯಾರಿಗೋ ಒಬ್ರಿಗೆ ಈ ತೋಟನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀರಾ. ಇವಾಗ ನಿಮ್ಗೆ ಗೊತ್ತಿಲ್ದಂಗೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಈ ತೋಟ ಅಲ್ಲಿ ಇಷ್ಟು ಪಾರ್ಟ್ನ ಬೇರೆಯವ್ರಿಗೆ ಸೇಲ್ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ನಿಮಗೆ ಸಿಟ್ಟು ಬರುತ್ತೆ, ಆಬ್ವಿಯಸ್ ಆಗಿ ಸಿಟ್ಟು ಬರುತ್ತೆ. ಯಾಕಂತಂದರೆ ಅದು ನಿಮ್ಮ ಟೆರಿಟರಿ ಆಗಿರುತ್ತೆ, ನಿಮ್ಗೆ ಅಲ್ಲಿಂದ ರೆವೆನ್ಯೂ ಎಲ್ಲ ಬರ್ತಾ ಇರುತ್ತಲ್ಲ. ಸೊ ಆ ಕಾನ್ಸೆಪ್ಟಲ್ಲಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ನಾನು ಸುಮ್ಮನೆ ಒಂದು ಕ್ರೂಡ್ ಎಕ್ಸಾಂಪಲ್ ಕೊಟ್ಟೆ, ಆ ಥರ ಆಗಿರುತ್ತೆ ಇದು. ಸೊ ಅದಕ್ಕೆ ಇದು ಇಷ್ಟ ಆಗಿರಲಿಲ್ಲ. ಅದಕ್ಕೆ ಇವ್ರು ಏನು ಮಾಡಿದ್ರು ಅಂತಂದರೆ, ಯಾಕೆ ಇಷ್ಟ ಆಗಿರಲಿಲ್ಲ, ಅವರ ಕನ್ಸೆಂಟ್ ಅಥವಾ ಅವರ ಪರ್ಮಿಷನ್ನ ತೊಗೊಂಡಿರಲಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಸೊ ಅದಕ್ಕೆ ಟಿಪ್ಪು ಸುಲ್ತಾನ್ ಮತ್ತು ಟ್ರಾವನ್ಕೋರ್ ಮಧ್ಯದಲ್ಲಿ ಡಿಸ್ಪ್ಯೂಟ್ಗಳು ಸ್ಟಾರ್ಟ್ ಆಗೋಯಿತು. ಆ ಟೈಮಲ್ಲಿ ಡಿಸ್ಪ್ಯೂಟ್ ಸ್ಟಾರ್ಟ್ ಆದ ತಕ್ಷಣ ಇಂಗ್ಲೀಷ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಪ್ರೆಸೆಂಟ್ ಸರ್ ಅಂತ ಹೇಳ್ಬಿಟ್ಟು ಅವ್ರು ಬಂದುಬಿಡ್ತಾರೆ. ಯಾಕೆ ಅಂತಂದರೆ ನಿಮ್ಗೆ ಡಿಸ್ಪ್ಯೂಟ್ ಆಗ್ತಾಯಿದೆ, ಇದರಿಂದ ಅವ್ರಿಗೆ ಸಿಟ್ಟು ಬರ್ತಾಯಿದೆ. ಸರಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ನೀವು ಅವ್ರನ್ನ ಅಟ್ಯಾಕ್ ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಬಟ್ ಅದು ಅಟ್ಯಾಕ್ ಮಾಡಿದ್ಮೇಲೆ ನಿಮ್ಮ ಟೆರಿಟರಿ ನಮ್ಮ ಅಂಡರಲ್ಲಿ ಬರುತ್ತೆ, ನಾವು ನಿಮಗಂತೂ ಸಪೋರ್ಟ್ ಮಾಡ್ತಾ ಇರ್ತೀವಿ, ನೀವು ಆ ಟೆರಿಟರಿನ ರೂಲ್ ಮಾಡ್ಕೊಂಡಿರಿ ಅಂತ ಹೇಳ್ಬಿಟ್ಟು ಇವರು ಇಂಗ್ಲೀಷ್ ಈ ಥರ ಸಪೋರ್ಟ್ ಮಾಡ್ತಾಯಿದ್ರು. ಅದೇ ಥರ ಅವರು ಕಂಪ್ಲೀಟ್ ಇಂಡಿಯಾನ ಇವರು ಆಕ್ಯುಪೈ ಮಾಡ್ಕೊಂಡಿದ್ರು. ಸೊ ಆ್ಯಕ್ಚುಲಾಗಿ ನಾವು ಇಡೀ ಇಂಡಿಯಾ ಮೇಲೆ ಇಂಗ್ಲೀಷ್ ರೂಲಿಂಗು ಯಾವ ಥರ ಬಂತು ಅಂತಂದರೆ, ಇಲ್ಲಿ ಚಿಕ್ಕ ಚಿಕ್ಕ ಲ್ಯಾಂಡ್ ಲಾರ್ಡ್ಸ್ ಎಲ್ಲ ಏನೇನು ಇರ್ತಾಯಿದ್ರಲ್ಲ ಅವರು ಮೋಸ ತುಂಬ ಮಾಡ್ತಾಯಿದ್ರು ರಾಜರಿಗೆ. ಅದಕ್ಕೋಸ್ಕರನೇ ಇಂಡಿಯಾ ಅವರ ರೂಲಿಂಗ್ ಅಂಡರಲ್ಲಿ ಬಂದಿರೋವಂಥದ್ದು. ಸೊ ಅದಕ್ಕೆ ಟ್ರಾವನ್ಕೋರ್ಗೆ ಸಪೋರ್ಟ್ ಮಾಡ್ಕೊಳ್ಳೋಕ್ಕೆ ಇಂಗ್ಲೀಷ್ ಅವರು ಬಂದರು. ಇದ್ರ ಪ್ರಕಾರನೇ ಥರ್ಡ್ ಆಂಗ್ಲೋ ಮೈಸೂರು ವಾರು ಕೂಡ ನಡೀತು. ಸೊ ಥರ್ಡ್ ಆಂಗ್ಲೋ ಮೈಸೂರು ವಾರಿಗೆ ರೀಸನ್ ಏನಾಯಿತು ಅಂತಂದರೆ ಟ್ರಾವನ್ಕೋರು ರೀಜನ್ ಆಗಿತ್ತು. ಸೊ ಇಂಗ್ಲೀಷಿಗೆ ಯಾರು ಸಪೋರ್ಟ್ ಮಾಡ್ತಾಯಿದ್ರು? ಇಂಗ್ಲೀಷವ್ರಿಗೆ ಮುಂಚೆಯಿಂದನೂ ಮರಾಠಾಸು, ನಿಜಾಮು, ಜೊತೆಗೆ ಇವಾಗ ಟ್ರಾವನ್ಕೋರು ಕೂಡ ಸೇರ್ಕೊಂಡ್ಬಿಟ್ಟಿತ್ತು. ಇವರೆಲ್ಲರೂ ಕೂಡ ಏನು ಮಾಡಿದ್ರು ಅಂತಂದರೆ ಟಿಪ್ಪು ಸುಲ್ತಾನ್ ಅಗೇನ್ಸ್ಟು ಇಂಗ್ಲೀಷ್ ಅವ್ರ ಜೊತೆಗೆ ಸೇರಿಕೊಂಡು ಇವರು ಮೈಸೂರು ಅಗೇನ್ಸ್ಟು ಫೈಟ್ ಮಾಡ್ತಾಯಿದ್ರು. ಸೊ ಈ ಬ್ಯಾಟಲ್ ಎಲ್ಲಿ ಫೈಟ್ ಆಗಿತ್ತು ಅಂತಂದರೆ ಶ್ರೀರಂಗಪಟ್ಟಣ. ಸೊ ಶ್ರೀರಂಗಪಟ್ಟಣದಲ್ಲಿ ಫೈಟ್ ಮಾಡಿದರು. ಸೊ 4 ಫೋರ್ಸಸ್ ಇರೋದ್ರಿಂದ ಏನಾಯಿತು ಅಂತಂದರೆ ಟಿಪ್ಪು ಸುಲ್ತಾನ್ ಅವರು ಈ ಬ್ಯಾಟಲಲ್ಲಿ ಸೋತೋಗ್ಬಿಟ್ರು. ಸೊ ಟಿಪ್ಪು ಸುಲ್ತಾನ್ ಅವರು ಈ ಬ್ಯಾಟಲಲ್ಲಿ ಸೋತೋದ್ಮೇಲೆ ಇದು ಟ್ರೀಟಿ ಆಫ್ ಶ್ರೀರಂಗಪಟ್ಟಣಂ ಸೈನ್ ಮಾಡ್ಕೊಂಡಿದ್ದರು. ಸೊ ಇವೆಲ್ಲ ನನ್ನ ರಿವಿಷನ್ ನೋಟ್ಸು. ಸೊ ಅದಕ್ಕೋಸ್ಕರ ಕೆಲವೊಂದು ಕಡೆ ಮಿಸ್ಟೇಕ್ಸ್ ಇದ್ದಾವೆ. ಬಟ್ ಇದನ್ನು ನಾನು ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿರ್ತೀನಿ ವೆಬ್ಸೈಟಲ್ಲಿ ನೋಟ್ಸ್ನ, ನೀವು ಅಲ್ಲಿಂದ ರಿವಿಷನ್ನ ಮಾಡ್ಕೊಂಡಿರ್ಬೋದು. ಸೊ ಫಸ್ಟ್ ಯಾವ್ದು ಸೈನ್ ಮಾಡ್ಕೊಂಡಿದ್ರು? ಫಸ್ಟು ಟ್ರೀಟಿ ಆಫ್ ಮಡ್ರಾಸ್, ಮ್ಯಾಡು. ಅದಾದಮೇಲೆ ಟ್ರೀಟಿ ಆಫ್ ಮಂಗಳೂರು, ಮಂಗ. ಆಯಿತಾ, ಸುಮ್ಮನೆ ಎಕ್ಸಾಂಪಲಿಗೆ ಹೇಳ್ತಾ ಇರೋವಂಥದ್ದು, ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಸೊ ಮಂಗಳೂರು. ಸೊ ಅದಾದಮೇಲೆ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ. ಸೊ ಟ್ರೀಟಿ ಆಫ್ ಶ್ರೀರಂಗಪಟ್ಟಣದಲ್ಲಿ ಏನೇನಿತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಇದರಲ್ಲಿ ತುಂಬ ತುಂಬ ಹೀನವಾಗಿ ಸೋತಿರೋದ್ರಿಂದ ಟಿಪ್ಪು ಸುಲ್ತಾನ್ ಅವರು ತುಂಬಾ ಜಾಸ್ತಿ ಟೆರಿಟರಿ ಟಿಪ್ಪು ಸುಲ್ತಾನ್ ಅವರಿಂದ ತೊಗೊಂಬಿಟ್ಟಿದ್ರು. ಸೊ ಅದಕ್ಕೆ ಅರ್ಧ ಟೆರಿಟರಿ ಟಿಪ್ಪು ಸುಲ್ತಾನ್ ಅವ್ರದ್ದು ಏನಿತ್ತಲ್ಲ ಅದನ್ನು ಇವರು ಮರಾಠಾಸ್ಗೆ, ನಿಜಾಮ್ಗೆ, ಟ್ರಾವನ್ಕೋರು ಮತ್ತು ಇಂಗ್ಲೀಷ್ ಅವರು ಡಿಸ್ಟ್ರಿಬ್ಯೂಟು ಮಾಡ್ಕೊಂಡಿದ್ರು. ಅದಾದಮೇಲೆ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ರು ಅಂತಂದರೆ ತುಂಗಭದ್ರಾ ಮತ್ತು ಅದರ ಟ್ರಿಬ್ಯೂಟರಿ ರೀಜನ್ನು ಅವೆಲ್ಲದು ಕೂಡ ಮರಾಠಾಸಿಗೆ ಕೊಟ್ಬಿಟ್ರು. ಕೃಷ್ಣದಿಂದ ಪೆಣ್ಣಾರ್ ರಿವರ್ವರೆಗೂ ರೀಜನ್ನ ನಿಜಾಮ್ ಅವ್ರಿಗೆ ಕೊಟ್ಬಿಟ್ರು. ಬಾರಾಮಹಲ್ಲು, ದಿಂದಿಗುಳ್ಳು ಮತ್ತು ಮಲಬಾರ್ ರೀಜನ್ನ ಇಂಗ್ಲೀಷ್ ಅವರು ಇಟ್ಕೊಂಡಿದ್ರು. ಸೊ ಈ ಥರ ಅವರು 3 ರೀಜನಲ್ಲಿ ಡಿವೈಡ್ ಮಾಡ್ಕೊಂಡಿದ್ರು. ಅದಾದಮೇಲೆ ಇವರು ಟಿಪ್ಪು ಸುಲ್ತಾನ್ ಅವರು ಇಂಗ್ಲೀಷ್ ಅವ್ರ ಮೇಲೆ ವಾರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಾರ್ ಡ್ಯಾಮೇಜ್ ಆಗಿ 3 ಕೋಟಿ ಟಿಪ್ಪು ಸುಲ್ತಾನ್ ಅವರು ಇಂಗ್ಲೀಷಿಗೆ ಕೊಡಬೇಕಾಗಿತ್ತು. ಸೊ ಅದಕ್ಕೆ ಟ್ರೀಟಿ ಆಫ್ ಶ್ರೀರಂಗಪಟ್ಟಣದಿಂದ ಆಲ್ಮೋಸ್ಟ್ ಮೈಸೂರು ಟೆರಿಟರಿ ಇದು ಫಿನಿಷ್ ಆಗೋಗ್ಬಿಟ್ಟಿತ್ತು. ಸೊ ನೆಕ್ಸ್ಟ್ ಇವಾಗ ನಮ್ಗೆ ಬರುವಂಥದ್ದು ಲಾಸ್ಟ್ ಆಂಗ್ಲೋ ಮೈಸೂರು ವಾರು, ಫೋರ್ತ್ ಆಂಗ್ಲೋ ಮೈಸೂರು ವಾರು.
ಇವಾಗ ಮೂರನೇ ಆಂಗ್ಲೋ ಮೈಸೂರು ವಾರು ಅಥವಾ ಥರ್ಡ್ ಆಂಗ್ಲೋ ಮೈಸೂರು ವಾರಲ್ಲಿ ತುಂಬ ಹೀನಾಯವಾಗಿ ಸೋತೋಗ್ಬಿಟ್ಟಿದ್ರು ಟಿಪ್ಪು ಸುಲ್ತಾನು. ಅದಕ್ಕೋಸ್ಕರ ಅವರಲ್ಲೂ ಕೂಡ ತುಂಬ ಜಾಸ್ತಿ ಸಿಟ್ಟಿತ್ತು. ಇಂಗ್ಲೀಷ್ ಅವ್ರ ಮೇಲೆ ಅಟ್ಯಾಕ್ ಮಾಡಿಕೊಂಡು ವಾಪಸ್ಸು ತಾವು ಡಿಫೀಟ್ ಮಾಡಬೇಕು ಇಂಗ್ಲೀಷ್ ಅವ್ರನ್ನ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಏನು ಮಾಡ್ತಿದ್ರು ಅಂತಂದರೆ ಟಿಪ್ಪು ಅವರು ಅವರ ಬ್ಯಾಟಲು ಅಥವಾ ಅವ್ರದ್ದು ಆರ್ಮಿ ಏನಿತ್ತಲ್ಲ ಅವೆಲ್ಲದೂ ಕೂಡ ತುಂಬ ಜಾಸ್ತಿ ಸ್ಟ್ರಾಂಗ್ ಮಾಡ್ತಾಯಿದ್ರು. ಅದಾದಮೇಲೆ ಯುರೋಪಿಯನ್ ಅವರ ಸಪೋರ್ಟು ಕೂಡ ತೊಗೊತಾಯಿದ್ರು. ಏನು ಮಾಡ್ತಿದ್ರು ಅಂತಂದರೆ ಇವರು ತಮ್ಮ ಅಂಬಾಸಡರ್ಗಳನ್ನ ಇವರು ಅರೇಬಿಯಾಗೆ, ಅದಾದಮೇಲೆ ಟರ್ಕಿಗೆ, ಅಫ್ಘಾನಿಸ್ತಾನಿಗೆ, ಫ್ರಾನ್ಸ್ಗೆ ಎಲ್ಲದೂ ಕೂಡ ಇವರು ಕಳಿಸ್ತಾಯಿದ್ರು. ಅಂತಂದರೆ ಫ್ರಾನ್ಸು ಬೇರೆ ಐಲ್ಯಾಂಡ್ಸ್ಗಳಿಗೂ ಕೂಡ ಇವರು ಕಳಿಸ್ತಾಯಿದ್ರು. ಜೊತೆಗೆ ಇವರು ಬಂದ್ಬಿಟ್ಟು ಫಸ್ಟು ಫ್ರೆಂಚ್ ಜೋಬಿಯನ್ ಕ್ಲಬ್ ಎಫ್ ಜೆ ಸಿ ಫ್ರೆಂಚ್ ಜೋಬಿಯನ್ ಕ್ಲಬ್ಬಿನ ಮೆಂಬರು ಕೂಡ ಆದರು. ಅಂತಂದರೆ ಅವ್ರ ರಿಲೇಷನ್ನು ಫ್ರೆಂಚ್ ಅವ್ರ ಜೊತೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸಿಟಿಸನ್ ಟಿಪ್ಪು ಅಂತ ಹೇಳ್ಬಿಟ್ಟು ಕೂಡ ಅವರು ಡಿಕ್ಲೇರು ಕೂಡ ಮಾಡ್ಕೊಂಡಿದ್ರು. ಇದೇ ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡಿದ್ರು ಅಂತಂದರೆ ಕೆಲವೊಂದು ಫ್ರೆಂಚಿನ ವಾಲಂಟಿಯರ್ಸು ಕೂಡ ಶ್ರೀರಂಗಪಟ್ಟಣಗೆ ಬಂದಿದ್ದರು. ಇಲ್ಲಿ ಬಂದ್ಬಿಟ್ಟು ಒಂದು ಟ್ರೀಸ್ನ ಪ್ಲ್ಯಾಂಟಿಂಗ್ ಎಲ್ಲದು ಕೂಡ ಮಾಡ್ಕೊಂಡಿದ್ರು. ಲಿಬರ್ಟಿ ಟ್ರೀ ಪ್ಲ್ಯಾಂಟೇಷನ್ ಕೂಡ ಇಲ್ಲಿ ನಡೆದಿತ್ತು. ಅದಾದಮೇಲೆ ಅದ್ರ ಜೊತೆಗೆ ಫ್ರೆಂಚಿನ ಸೋಲ್ಜರ್ಸು ಕೂಡ ಇಲ್ಲಿ ಮಂಗಳೂರಿಗೆ ಬಂದುಬಿಟ್ಟಿದ್ರು. ಬಟ್ ಆ ಬ್ಯಾಕ್ ಡ್ರಾಪಲ್ಲಿ ಏನಾಗಿತ್ತು ಅಂತಂದರೆ 1796 ಸೊ ಇಲ್ಲಿ ಹಿಂದೂ ರಾಜ ಅವ್ರು ಏನಿದ್ರಲ್ಲ, ರಾಜ ಆಫ್ ಮೈಸೂರು ತೀರ್ಕೊಂಡ್ರು. ಬಟ್ ಅವ್ರ ಮಗ ಏನಾಗಿದ್ರು ಅಂತಂದರೆ ಅವರು ಮೈನರ್ ಆಗಿದ್ರು. ಸೊ ಮೈನರ್ ಆಗಿರೋದ್ರಿಂದ ಇವ್ರನ್ನ ಕಿಂಗ್ ಮಾಡೋದು ಇಷ್ಟ ಆಗಿರಲಿಲ್ಲ ಯಾರಿಗೆ? ಟಿಪ್ಪು ಅವ್ರಿಗೆ. ಸೊ ಅವ್ರನ್ನ ಕಿಂಗ್ ಮಾಡೋದನ್ನ ಇಷ್ಟ ಆಗಿರಲಿಲ್ಲ ಟಿಪ್ಪು ಅವ್ರಿಗೆ. ಅದಕ್ಕೋಸ್ಕರ ಟಿಪ್ಪು ಅವ್ರು ಡಿಕ್ಲೇರ್ ಮಾಡಿದ್ರು ಅಂತಂದರೆ ಅವರೇ ಸುಲ್ತಾನ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿಕೊಂಡ್ರು. ಟಿಪ್ಪು ಅವರು ಅವರೇ ಸುಲ್ತಾನ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿಕೊಂಡ್ರು. ಅದಕ್ಕೋಸ್ಕರ ಅಲ್ಲಿ ಮೈಸೂರು ಕೂಡ ಸ್ವಲ್ಪ ಡಿಸಪಾಯಿಂಟು ಆಗಿತ್ತಿತ್ತು ಅವ್ರ ಕಡೆಯಿಂದ. ಅದೇ ಟೈಮಲ್ಲಿ ಏನಾಯಿತು ಅಂತಂದರೆ ಇಂಗ್ಲೀಷ್ಗೆ ಹೊಸದಾಗಿ ಗವರ್ನರ್ ಜನರಲ್ ಬಂದರು 1798. ಅವ್ರ ಹೆಸರು ಏನು ಅಂತಂದರೆ ಲಾರ್ಡ್ ವೆಲೆಸ್ಲಿ. ಲಾರ್ಡ್ ವೆಲೆಸ್ಲಿ ತುಂಬ ಡಿಸೈಡ್ ಮಾಡ್ಕೊಂಡು ಬಂದಿದ್ದರು ಕಂಪ್ಲೀಟಾಗಿ ಇವಾಗ ಮೈಸೂರನ್ನ ಮುಗಿಸ್ಬಿಡೋಣ, ಹೆಂಗೂ ಥರ್ಡ್ ಬ್ಯಾಟಲಲ್ಲಿ ಅವರು ವೀಕ್ ಆಗಿದ್ದಾರೆ, ಇವಾಗ ನಾವು ಮೈಸೂರನ್ನ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ರು. ಬಟ್ ಇಂಗ್ಲೀಷ್ ಅವ್ರದ್ದು ಏನು ಇಂಪಾರ್ಟೆಂಟು ಅಂತಂದರೆ ಅವರು ಮುಂಚೆನೇ ಬೇರೆಯವ್ರ ಜೊತೆ ಅಲಯನ್ಸ್ ಮಾಡ್ಕೊಂಬಿಡೋರು. ಸೊ ಇವರು ಲಾರ್ಡ್ ವೆಲೆಸ್ಲಿ ಅವರು ನೀಟಾಗಿ ಒಂದು ಪ್ಲ್ಯಾನ್ನ ಮಾಡಿದ್ರು. ಇವ್ರನ್ನ ಏನು ಮಾಡ್ಕೊಂಡ್ರು ಅಂತಂದರೆ ಫ್ರೆಂಚ್ ಅವ್ರನ್ನ ಕರೆದ್ರು. ಸೊ ಫ್ರೆಂಚ್ ಅವ್ರನ್ನ ಎಲಿಮಿನೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಫ್ರೆಂಚ್ ಅವ್ರನ್ನೂ ಕೂಡ ಅವರು ಕೋರ್ಟ್ ರೂಲಿಂಗಿಗೆ ಅವರು ಹೇಳ್ಕೊಂಡಿದ್ರು. ಅದಾದಮೇಲೆ ಇವ್ರು ಏನು ಮಾಡ್ಕೊಂಡ್ರು ಅಂತಂದರೆ ಮರಾಠಾಸ್ ಅವ್ರಿಗೂ ಕೂಡ ನ್ಯೂಟ್ರಲ್ ಮಾಡ್ಕೊಳೋಣ, ಅದಾದಮೇಲೆ ನಿಜಾಮ್ನು ಕೂಡ ನ್ಯೂಟ್ರಲ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇವರು ಅಂದ್ಕೊಂಡಿದ್ರು. ಸೊ ಇವ್ರು ಏನು ಹೇಳಿದ್ರು ಅಂತಂದರೆ ನೆಗೋಷಿಯೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಇವರು ನಿಜಾಮ್ ಆಫ್ ಹೈದರಾಬಾದ್ ಅವ್ರ ಜೊತೆಗೆ. ಸೊ ನಿಮಗೂ ಕೂಡ ನಾವು ಕೆಲವೊಂದು ಟೆರಿಟರಿನ ಕೊಡ್ತೀವಿ, ನೀವು ನ್ಯೂಟ್ರಲ್ ಆಗಿಬಿಡಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಮರಾಠಾಸ್ ಅವ್ರಿಗೂ ಕೂಡ ಹೇಳಿದ್ರು ನಿಮಗೂ ಕೂಡ ನಾವು ಅರ್ಧ ಟೆರಿಟರಿ ಕೊಡ್ತೀವಿ, ನೀವು ಕೂಡ ನ್ಯೂಟ್ರಲ್ ಆಗಿಬಿಡಿ ಅಂತ ಹೇಳ್ಬಿಟ್ಟು. ಬಟ್ ಮರಾಠಾಸ್ ಅವ್ರ ಕಡೆಯಿಂದ ಏನು ಅಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿರಲಿಲ್ಲ. ಬಟ್ ಅಂದ್ರೂ ಕೂಡ ಅವ್ರು ಅಂದ್ಕೊಂಡ್ರು ಏನಾರು ಅವ್ರು ರೆಸ್ಪಾಂಡ್ ಮಾಡಿಕೊಂಡ್ರೆ ಅವ್ರಿಗೆ ಅರ್ಧ ಟೆರಿಟರಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಇವರು 1799 ಇವ್ರೇನು ಮಾಡ್ಕೊಂಡ್ರು ಅಂತಂದರೆ ಅಟ್ಯಾಕ್ನ ಸ್ಟಾರ್ಟ್ ಮಾಡಿಕೊಂಡ್ರು ಮೈಸೂರವ್ರ ಮೇಲೆ. ಸೊ ಆ್ಯಕ್ಚುಲಾಗಿ ಅಟ್ಯಾಕ್ ಮಾಡಿದ್ದು ಇಲ್ಲಿ ಜನರಲ್ ಸ್ಟಾರ್ಟ್ ಮತ್ತು ಜನರಲ್ ಹ್ಯಾರಿಸ್ ಅಂತ. ಸೊ ಈ ಬ್ಯಾಟಲಲ್ಲಿ ಟಿಪ್ಪು ಅವರು ಸೋತೋಗ್ಬಿಟ್ಟಿದ್ರು. ಸೊ ಆ ಟೈಮಲ್ಲಿ ಅಲಯನ್ಸ್ ಏನು ಅವರು ಸೈನ್ ಮಾಡ್ಕೊಂಡಿರಲಿಲ್ಲ. ಟಿಪ್ಪು ಅವರು ಏನು ಹೇಳಿದ್ರು ಅಂತಂದರೆ ನಾವು 100 ವರ್ಷ ಕುರಿಗಳ ಥರ ಬದುಕೋದಕ್ಕಿಂತ ಒಂದೇ ದಿನ ಹುಲಿ ಥರ ನಾವು ಫೈಟ್ ಮಾಡಿಬಿಟ್ಟು ಸಾಯುವಂಥದ್ದೇ ಬೆಸ್ಟು ಅಂತ ಹೇಳ್ಬಿಟ್ಟು ಅವರು ತೀರ್ಕೊಂಡ್ಬಿಟ್ಟಿದ್ರು ಈ ಬ್ಯಾಟಲಲ್ಲಿ. ಅದಾದಮೇಲೆ ಕಂಪ್ಲೀಟಾಗಿ ಇಲ್ಲಿ ಟಿಪ್ಪು ಸುಲ್ತಾನ್ ಅವರು ಅಥವಾ ಹೈದರ್ ಅಲಿ ಅವ್ರದ್ದು ಸುಲ್ತಾನ್ ರೂಲ್ ಏನಿರುತ್ತಲ್ಲ ಆ ರೂಲು ಕಂಪ್ಲೀಟಾಗಿ ಎಂಡ್ ಆಗೋಯಿತು. ಈ ಎಂಡ್ ಆದಮೇಲೆ ಏನಾಯಿತು ಅಂತಂದರೆ ಇಂಗ್ಲೀಷ್ ಅವರು ಇಲ್ಲಿ ಮೈಸೂರು ಒಡೆಯರ್ ಏನಿದ್ರಲ್ಲ ಕೃಷ್ಣರಾಜಾತ್ರಿ ಇವ್ರನ್ನ ಕಿಂಗಾಗಿ ಉಳ್ಕೊಂಡ್ಬಿಟ್ರು. ಅದಾದಮೇಲೆ ಮೈಸೂರು ಸಬ್ಸಿಡರಿ ಅಲಯನ್ಸ್ನ ಒಪ್ಕೊಂಡ್ಬಿಟ್ಟಿತ್ತು. ಮೈಸೂರು ಇದಾದಮೇಲೆ ಕಂಪ್ಲೀಟಾಗಿ ಬ್ರಿಟಿಷ್ ಅಂಡರಲ್ಲಿ ಬಂದುಬಿಟ್ಟಿತ್ತು. ಸೊ ಈ ಥರ ನಾವು 4 ಆಂಗ್ಲೋ ಮೈಸೂರು ವಾರ್ನ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಇವಾಗ ಟೈಮ್ನ ನಾವು ನೋಡ್ಕೊಳ್ಳೋಣ, ಯಾವ್ಯಾವ ಟೈಮಲ್ಲಿ ಫೈಟ್ ಮಾಡ್ಕೊಂಡಿದ್ರು ಅಂತ. ಸೊ ಇವಾಗ ಒಂದ್ಸರಿ ನಾವು ರಿವಿಷನ್ ಮಾಡ್ಕೊಳ್ಳೋಣ. ಇದು ನಮಗೆ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಫಸ್ಟ್ ಆಂಗ್ಲೋ ಮೈಸೂರು ವಾರು 1, 2, 3, 4 ಅಂತಲೇ ಬರ್ದಿರ್ತೀನಿ. ಸೊ ಫಸ್ಟ್ ಆಂಗ್ಲೋ ಮೈಸೂರು ವಾರು 1766 1769ವರೆಗೂ ಇದು ನಡೀತು. ಸೊ ಈ ವಾರಲ್ಲಿ ಏನು ಮಾಡಿದ್ರು ಅಂತಂದರೆ ಹೈದರ್ ಅಲಿ ಡಿಫೀಟ್ ಮಾಡಿದ್ರು. ಯಾರನ್ನ? ಹೈದರ್ ಅಲಿ ಡಿಫಿಟೆಡ್ ಬ್ರಿಟಿಷ್. ಅದಾದಮೇಲೆ ಫಸ್ಟ್ ಆಂಗ್ಲೋ ಮೈಸೂರು ವಾರಲ್ಲಿ ಯಾವ ಟ್ರೀಟಿ ಸೈನ್ ಮಾಡ್ಕೊಂಡಿತ್ತು? ಸೊ ನೀವು ಕೂಡ ಹೇಳ್ತಾ ಇರಬೇಕಲ್ಲೇ, ಅಂತಂದರೆ ನಿಮಗೂ ಕೂಡ ರಿವಿಷನ್ ಆಗ್ತಿರತ್ತೆ. ಸೊ ಇದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಟ್ರೀಟಿ ಆಫ್ ಮಡ್ರಾಸ್. ಸೊ ಫಸ್ಟು ಟ್ರೀಟಿ ಆಫ್ ಮಡ್ರಾಸ್ ಸೈನ್ ಮಾಡ್ಕೊಂಡಿದ್ರು 1769. ಇದು ಗೊತ್ತಾಯ್ತಲ್ಲ. ನೆಕ್ಸ್ಟು ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಯಾವಾಗ ನಡೀತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ 1780 ಹಿಡಿದ್ಬಿಟ್ಟು 1784ವರೆಗೂ ನಡೆಯಿತು ಇದು. ಯಾಕಂತಂದರೆ 1782 ಹೈದರ್ ಅಲಿ ಅವ್ರು ತೀರ್ಕೊಂಡಿದ್ರು ಕ್ಯಾನ್ಸರಿಂದ. ಅದಾದಮೇಲೆ ಏನಾಯಿತು ಅಂತಂದರೆ 1784 ಇವರು ಟ್ರೀಟಿ ಆಫ್
ಮೈಸೂರನ್ನ ಇವರು ಟ್ರೀಟಿ ಆಫ್ ಮಂಗಳೂರನ್ನ ಇವರು ಸೈನ್ ಮಾಡ್ಕೊಂಡಿದ್ದರು. ಸೊ ಇದರಲ್ಲಿ ಏನಾಯಿತು ಅಂತಂದರೆ ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ವ್ಯಾರನ್ ಹೇಸ್ಟಿಂಗ್ಸ್ ಇದ್ದರು. ವ್ಯಾರನ್ ಹೇಸ್ಟಿಂಗ್ಸ್ ಏನು ಮಾಡಿದ್ರು ಅಂತಂದರೆ ಅಟ್ಯಾಕ್ಟ್ ಪೋರ್ಟ್ ಮಾಹೆ ನಾವು ನೋಡ್ಕೊಂಡಿದ್ದೀವಿ. ಅಟ್ಯಾಕ್ಟ್ ಪೋರ್ಟ್ ಮಾಹೆ ಪೋರ್ಟ್ನ ಅಟ್ಯಾಕ್ ಮಾಡ್ಕೊಂಡಿದ್ದರು. ಅದೇ ಮೇನು ರೀಸನ್ ಆಗಿದ್ದಿತ್ತು. ಇದರಲ್ಲಿ ಏನು ಮಾಡ್ಕೊಂಡಿದ್ರು ಅಂತಂದರೆ ಟ್ರೀಟಿ ಆಫ್ ಮಂಗಳೂರನ್ನ ಸೈನ್ ಮಾಡ್ಕೊಂಡಿದ್ರು. ಸೊ ಟ್ರೀಟಿ ಆಫ್ ಮಂಗಳೂರಲ್ಲಿ ಏನೇನಾಯಿತು ಅಂತ ನಾವು ಇವಾಗ ನೋಡ್ಕೊಂಡಿದ್ದೀವಿ. ಸೊ ಅರ್ಧ ಟೆರಿಟರಿ ಇವ್ರದ್ದೆಲ್ಲ ತೊಗೊಂಡ್ಬಿಟ್ಟಿದ್ರು ಇವರು. ಅದಾದಮೇಲೆ 3 ಕೋಟಿ ಅವರು ಅಮೌಂಟ್ನು ಕೂಡ ಇಸ್ಕೊಂಡ್ಬಿಟ್ಟಿದ್ರು, ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಥರ್ಡ್ ಆಂಗ್ಲೋ ಮೈಸೂರು ವಾರ್. ಥರ್ಡ್ ಆಂಗ್ಲೋ ಮೈಸೂರು ವಾರ್ ಯಾವಾಗಿಂದ ಯಾವಾಗ ನಡೆದಿತ್ತು ಅಂತಂದರೆ 1789 ಹಿಡಿದ್ಬಿಟ್ಟು 1792ವರೆಗೂ ಇದು ನಡೆದಿತ್ತು. 1789 1792ವರೆಗೂ ನಡೆದಿತ್ತು. ಇದರಲ್ಲಿ ಯಾರು ಬ್ರಿಟಿಷ್ ಕಡೆಯಿಂದ ಇದ್ದರು ಅಂತಂದರೆ ಲಾರ್ಡ್ ಕಾರ್ನ್ವಾಲಿಸ್. ಲಾರ್ಡ್ ಕಾರ್ನ್ವಾಲಿಸ್ ಇವರಿದ್ದರು. ಅದಾದಮೇಲೆ ಇದರಲ್ಲಿ ಟಿಪ್ಪು ಸುಲ್ತಾನ್ ಅಂತೂ ಇದ್ದರು, ಅದು ನಮಗೆ ಗೊತ್ತಾಯಿತು. ಸೊ ಇದರಲ್ಲಿ ಏನು ಮಾಡಿದರು ಅಂತಂದರೆ 1793ಯಲ್ಲಿ ಟ್ರೀಟಿ ಆಫ್ ಶ್ರೀರಂಗಪಟ್ಟಣಂ ಟ್ರೀಟಿ ಆಫ್ ಶ್ರೀರಂಗಪಟ್ಟಣಂ ಸೈನ್ ಮಾಡ್ಕೊಂಡಿದ್ದರು. ಇದರಲ್ಲಿ ಟಿಪ್ಪು ಸುಲ್ತಾನು ಸೋತಿದ್ರು. ಟಿಪ್ಪು ಸುಲ್ತಾನ್ ಲಾಸ್ಟ್ ಅಂತ ಹೇಳ್ಬಿಟ್ಟು ಬರೆದಿರ್ತೀನಿ. ಯಾರಿಂದ? ಇಂಗ್ಲೀಷಿಂದ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಫೋರ್ತ್ ಆಂಗ್ಲೋ ಮೈಸೂರು ವಾರ್. ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಬಂದ್ಬಿಟ್ಟು 1792 ಆದಮೇಲೆ ತುಂಬಾ ಟೈಮ್ ಸಿಕ್ಕಿತ್ತು ರಿಕವರ್ ಆಗೋಕ್ಕೂ ಕೂಡ ಇಂಗ್ಲೀಷ್ ಅವ್ರಿಗೆ. ಸೊ ಇದು ನಡೆದಿದ್ದು 1798ಅಲ್ಲಿ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ನಡೆದಿತ್ತು. ಇದರಲ್ಲಿ ಟಿಪ್ಪು ಡೈಡ್. ಇದರಲ್ಲಿ ಟಿಪ್ಪು ತೀರ್ಕೊಂಡ್ರು. ಅದಾದಮೇಲೆ ಸಬ್ಸಿಡರಿ ಅಲೈನ್ಸ್ನ ಸೈನ್ ಮಾಡ್ಕೊಂಡಿದ್ದಿತ್ತು ಮೈಸೂರು. ಅದಾದಮೇಲೆ ಕೃಷ್ಣರಾಜ III ಅವರು ಇದರಲ್ಲಿ ಕಿಂಗ್ ಆಗಿದ್ದರು. ಸೊ ಕಂಪ್ಲೀಟ್ ಡೀಟೇಲ್ನ ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಇಷ್ಟು ನಾವು ಇವಾಗ ರಿವಿಷನ್ನ ನೋಡ್ಕೊಂಡಿದ್ದೀವಿ. ನೀವು ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಂಡಿದ್ದೀರಾ ಅಂತಂದರೆ #ಮೈಸೂರು ಅಂತ ಬರ್ತೀರಿ ಅಂತಂದರೆ ನೀವು ಫುಲ್ ವೀಡಿಯೋ ನೋಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು ಮಾಡರ್ನ್ ಇಂಡಿಯಾದಲ್ಲಿ ನೆನ್ಪಿಟ್ಕೊಳ್ಳೇಬೇಕಾಗಿರುತ್ತೆ. ಸೊ ಕಂಪ್ಲೀಟ್ಲಿ ವೀಡಿಯೋನ ನೋಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಸೊ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸೊ ಹಳೆ ವೀಡಿಯೋಸ್ನ ನೋಡ್ಕೋಬೇಕು ಅಂತಂದರೆ ಇಲ್ಲಿದ್ದಾವೆ, ಇದನ್ನೇ ನೀವು ನೋಡ್ಕೋಬೋದು. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.